ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀಮದ್ ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಆದಿಪರ್ವದಲ್ಲಿ ನಾವು ಇಂದಿನ ಅಧ್ಯಾಯದಲ್ಲಿ ಕುದ್ರು ಮತ್ತು ವನಿತೆಯರ ಇವರಿಬ್ಬರ ಬಗ್ಗೆ ಚರಿತ್ರೆ ತಿಳ್ಕೊಂಡಿವಿ. ಕುದ್ರುಗೆ 1000 ಜನ ಬಲವಂತವಾದ ನಾಗಗಳು ಹುಡ್ತಾರೆ, ಮತ್ತು ವನಿತೆಗೆ 2 ಮೊಟ್ಟೆ ಇರುತ್ತೆ. ಒಂದು ಅರುಣಿ ಅಂಗವಿಕಲನಾಗಿ ಹುಡ್ತಾನೆ, ಇನ್ನೊಂದು ಗರುಡ ಇನ್ನೂ ಹುಟ್ಟಿಲ್ಲ, ಹುಡ್ತಾನೆ ಅವನ ಮುಂಚೆ. ಮಧ್ಯದಲ್ಲೇ ಅವರು ಇಟ್ಕೊಂಡಿದ್ದ ಬೆಟ್ಟಿಂಗು ವಿಷಯ ಬಂದುಬಿಡ್ತು. ಸಮುದ್ರ ಮಂಥನದಲ್ಲಿ ಉಚ್ಚೈಶ್ರವ ಎಂಬ ಒಂದು ವೈಟ್ ಕುದುರೆ ಇರುತ್ತೆ. ಆ ಕುದುರೆಯ ಮೇಲೆ ಬೆಟ್ಟಿಂಗ್ ಇಟ್ಕೊಂಡು ವನಿತೆ ಕುದ್ರುವಿನ ದಾಸಿ ಆಗಿಬಿಟ್ಟಿರ್ತಾಳೆ. ಆ ಸಮುದ್ರ ಮಂಥನ ಶಬ್ದ ಕೇಳಿದ ತಕ್ಷಣ ಈಗ ಶೌನಕರಿಗೆ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾನೆ. ಫಸ್ಟ್ ಈ ಸಮುದ್ರ ಮಂಥನ ಅಂತಿದ್ರಲ್ಲ, ಈ ಸಮುದ್ರ ಮಂಥನದ ಸ್ಟೋರಿ ಹೇಳಿ. ಸಮುದ್ರ ಮಂಥನ ಯಾಕೆ ಮಾಡಬೇಕಾಯಿತು, ಏತಕ್ಕೆ ಫಲವಾಗಿ ಮಾಡೋಕ್ಕಾಯಿತು, ಹೆಂಗೆ ಮಾಡಿದ್ರು, ಏನು ಅಂತೆಲ್ಲ ಈಗ ಈ ಅಧ್ಯಾಯದಿಂದ ಸ್ಟಾರ್ಟ್ ಮಾಡ್ತಾನೆ. ಇದನ್ನು ಆದಿಪರ್ವದಲ್ಲಿ ಇದು ಆಸ್ತಿಕ ಪರ್ವ ಅಂತಾರೆ. ಇದನ್ನು ಆಸ್ತಿಕ ಪರ್ವದಲ್ಲಿ ಇದರಲ್ಲಿ ಏನೇನು ಬರುತ್ತಂದರೆ, ಮೇರು ಪರ್ವತದ ಮೇಲೆ ಅಮೃತ ಪ್ರಾಪ್ತಿಗಾಗಿ ಸಮಾಲೋಚಿಸುತ್ತಿದ್ದ ದೇವತೆಗಳಿಗೆ ಶ್ರೀಮನ್ನಾರಾಯಣನು ಸಮುದ್ರ ಮಥನ ಮಾಡಲು ಸಲಹೆ ನೀಡೋದು, ಇದೆಲ್ಲ ಈ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲಿ ಅಕ್ಕ ತಂಗಿಯರ ಸ್ಟೋರಿಯನ್ನು ಕೇಳ್ತಾ ಇದ್ದ ಮಧ್ಯದಲ್ಲೇ ಋಷಿಗಳಿಗೆ ಶೌನಕರಿಗೆ ಕೇಳಿಬಿಡ್ತಾರೆ, ಈ ಸಮುದ್ರ ಮಂಥನ ಏತಕ್ಕಾಯಿತು ಅಂತ. ಆವಾಗೆಲ್ಲ ಸ್ಟೋರಿ ಹೇಳಬೇಕಾಗಿ ಬರುತ್ತೆ. ಫಸ್ಟು ದೇವತೆಯರೆಲ್ಲೂ ಕೂಡ ಅಮೃತತ್ವ ಇರಲಿಲ್ಲ. ಸಾಪೇಕ್ಷಿತ ಅಮೃತತ್ವ ಏನಿದೆಯೋ ಸ್ವರ್ಗದಲ್ಲಿ ದೀರ್ಘಕಾಲ ತನಕ ಆ ಭೋಗಗಳನ್ನು ಅನುಭವಿಸೋಂಥ ಸಾಮರ್ಥ್ಯ ಇರಲಿಲ್ಲ. ಅವರು ಸಾಮಾನ್ಯರು, ರಾಕ್ಷಸರಂತೆ ಹುಟ್ಟು ಸಾವುಗಳಿರೋ ಅಂಥವ್ರು ಇರ್ತಾಯಿದ್ರು. ಮತ್ತು ಸಾಮಾನ್ಯ ಯುದ್ಧಗಳಾದಾಗ, ಗಾಯಗಳಾದರೆ ಅವ್ರಿಗೂ ನಮ್ಮ ಥರನೇ ರೋಗಗಳು ಅವೆಲ್ಲ ಇರ್ತಾಯಿತ್ತು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ದೇವತೆಯರೆಲ್ಲನೂ ಬ್ರಹ್ಮನ ಹತ್ರ ಹೋಗಿ ಮಾತಾಡಿಕೊಂಡು ಆ ಅಮೃತವನ್ನು ಹೇಗೆ ಹೊಂದಬೇಕಂತೇಳ್ಬಿಟ್ಟೆಲ್ಲ ವಿಚಾರ ಮಾಡ್ತಾಯಿರ್ತಾರೆ. ವಿಚಾರ ಮಾಡ್ತಿದ್ದಾಗ ವಿಷ್ಣು ಸಮೇತ ಬ್ರಹ್ಮ ಅಲ್ಲಿದ್ದಾಗ ವಿಷ್ಣು ಪರಮಾತ್ಮ ಹೇಳ್ತಾನೆ, ಮೇರು ಪರ್ವತನ ಮಂಥನ ಮಾಡೋ ಕಟ್ಟಿಗೆ ಥರ ಮಾಡಿಕೊಂಡ್ರೆ, ಸಮುದ್ರನ ನಾವು ಕಡಿದರೆ, ಸಮುದ್ರನ ಕಡಿದಂತೆಗೆ ಮಂಥನ ಮಾಡೋದು, ಸಮುದ್ರನ ಮತ್ತು ಅಸುರರು ದೇವತೆಗಳಿಬ್ಬರು ಸೇರಿ ಮಂಥನ ಮಾಡಿದ್ರೆ ಆವಾಗ ನಮಗೆ ಅದರಲ್ಲಿ ಅಮೃತ ಸಿಗೋ ಸಾಧ್ಯತೆ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಏನೆಲ್ಲ ವಸ್ತುಗಳು ಬರುತ್ತೆ ಅಂತ ಆ ಲಿಸ್ಟಲ್ಲಿ ಹೇಳ್ತಾ ಇರ್ತಾನೆ. ಇದರಲ್ಲಿ ತುಂಬ ಒಳ್ಳೆಯ ತತ್ವ ಇದೆ ಸಮುದ್ರ ಮಂಥನೆಯಲ್ಲಿ. ಎಲ್ಲೂ ಎಲ್ಲ ಅದು ನಮ್ಮಲ್ಲೇ ನಡೆಯುತ್ತೆ ಸಮುದ್ರ ಮಂಥನ. ಅಸುರರು ಯಾರೂ ಇಲ್ಲ, ನಮ್ಮಲ್ಲಿರೋ ಆಸುರಿ ಸಂಪತ್ತಿಗಳು. ದೇವತೆಗಳು ಯಾರೂ ಇಲ್ಲ, ನಮ್ಮಲ್ಲಿರೋ ದೈವಿ ಸಂಪತ್ತಿಗಳು. ಉಪನಿಷತ್ತಲ್ಲಿ ಬರುತ್ತೆ ಈ ಸ್ಟೋರಿ. ನಮ್ಮಲ್ಲಿರೋ ದೈವಿ ಸಂಪತ್ತಿಗಳೇ ದೇವತೆಗಳು, ನಮ್ಮಲ್ಲಿರೋ ಆಸುರಿ ಸಂಪತ್ತಿಗಳೇ ಅಸುರರು. ಅಸುಹು ಅಂದರೆ ಇಂದ್ರಿಯೇಶು ಯಹ ರಮಂತೆ ಇತಿ ಅಸುಹು ಅಂತ. ಇಂದ್ರಿಯಗಳಲ್ಲಿ ಯಾರು ರಮಣ ಮಾಡ್ತಾ ಇರ್ತಾನೋ ಅವನೇ ಅಸುರ ಅಂತ. ಆ ಥರ ಅದರ ವಿವೇಚನೆ ಬರುತ್ತೆ. ಈಗ ಅದಕ್ಕೆ ಶೌನಕರಿಗೆ ಸೂತ ಮಹರ್ಷಿಗೆ ಹೇಳ್ತಾ ಇದ್ದಾರೆ, ಮೇರು ಎಂಬ ಹೆಸರಿನ ಸುಪ್ರಸಿದ್ಧವಾದ ಪರ್ವತ ಒಂದಿದೆ. ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ, ಹೆಂಗಿರುತ್ತೆ ಮೇರು ಪರ್ವತ ಅಂದ್ಬಿಟ್ಟು. ಅದು ತನ್ನ ತೇಜಸ್ಸಿನಿಂದ ಪ್ರಜ್ವಲವಾಗಿರುತ್ತದೆ. ಮತ್ತು ಆ ತೇಜಸ್ಸು ಅದು ಎಲ್ಲ ಪರ್ವತಗಳಿಗೂ ಉತ್ತಮವಾದ ಪರ್ವತವಾಗಿರುತ್ತೆ. ತನ್ನ ಸುವರ್ಣಮಯವಾದ ಶಿಖರಗಳು ಉಜ್ವಲವಾದ ಕಿರಣಗಳಿಂದ ಸೂರ್ಯನ ಕಾಂತಿಯನ್ನು ತಿರಸ್ಕರಿಸುವಂತೆ ಕಾಣುತ್ತಿದೆ. ಇದು ನೋಡಿದರೆ ಯಾವತ್ತಾದರೂ ಪರ್ವತಗಳನ್ನು ಗೋಲ್ಡ್ ಕಲರಲ್ಲಿ ಕಾಣಿಸ್ತವೆ, ಹಿಮಾಲಯದಲ್ಲಿ ಹೆಚ್ಚು ಕಾಣಿಸ್ತವೆ. ಆ ಹೈಟಿಗೆ ಹೋಗಿ ನೋಡಿದ್ರೆ ಸಾಯಂಕಾಲ ಸೂರ್ಯನ ಕಿರಣಗಳು ಬೀಳ್ತಾವಲ್ಲ, ಸನ್ಸೆಟ್ಟು ಸನ್ರೈಸು ಎರಡು ಸಮಯದಲ್ಲಿ ಆ ಬೆಟ್ಟಗಳು, ಕೈಲಾಸ ಪರ್ವತ ಕೂಡ ಗೋಲ್ಡನ್ ಪರ್ವತ ಕಾಣಿಸುತ್ತೆ. ಏನಪ್ಪ ನಿಜವಾಗ್ಲೂ ಬಂಗಾರದ ಪರ್ವತ ಇದೆಯಾ, ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದು. ಮೇಲೆ ಹೈಟಿಗೆ ಕೆಲವೊಂದು ಹೈಟು ಪ್ಲೇಸ್ ಇದೆ, ಅಲ್ಲಿ ಹೋದ್ರೆಗೇ ಒಂದೇ ಲೆವೆಲ್ಲಾಗಿ ವೈಟು ಗುಡ್ಡೆಗಳ ಥರ ಒಂದೇ ಲೆವೆಲಲ್ಲಿ ಕಾಣಿಸ್ತದೆ ಹಿಮಾಲಯ. ಅಲ್ಲಿ ಹೋಗ್ಬಿಟ್ರೆಗೇ ಯಾವುದಾದ್ರು ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೀವ ಅಂತ ಅನಿಸ್ತಾ ಇರುತ್ತೆ. ಆ ಥರ ಅನುಭೂತಿ ಆಗುತ್ತೆ. ನಾವು
ಯಮುನೋತ್ರಿಯಲ್ಲಿ ಮೇಲ್ಗಡೆ ಸಪ್ತಋಷಿಕೊಂಡು ಹೋದಾಗ ಮೊದಲನೇ ಸತಿ ನನಗೆ ಅಷ್ಟು ವಿಚಿತ್ರವಾಗಿ ಅನುಭೂತಿ ಅನ್ನಿಸ್ತು. ಗ್ಲೇಸಿಯರ್ ಮೇಲೇ ನಾವು ಟೆಂಟ್ ಹಾಕ್ಕೊಂಡಿದ್ವಿ. ಅದು ಹುಣ್ಣಿಮೆ ದಿವಸ ಆಗಿತ್ತು. ಚಂದ್ರ ಎಷ್ಟು ದೊಡ್ಡದಾಗಿ ಕಾಣಿಸ್ತಾನೆ ಗೊತ್ತಾ, ಸುಮಾರು ಈ ಆಶ್ರಮದಲ್ಲಿ ಅರ್ಧ ಸೈಜು, ಅಷ್ಟು ದೊಡ್ಡ ಸೈಜಲ್ಲಿ ಕಾಣಿಸ್ತಾರೆ. ಏನು ಚಂದ್ರನ ಹತ್ರಕ್ಕೆ ಬಂದುಬಿಟ್ಟಿದ್ವಿ, ಇನ್ನು ಸ್ವಲ್ಪ ಮೇಲೆ ಹತ್ತಿದ್ರೆ ಚಂದ್ರ ನನಗೆ ಕೈಯಲ್ಲಿ ಟಚ್ ಮಾಡ್ಬೋದಾಗಿತ್ತಾ ಅಂತ, ಅಷ್ಟು ದೊಡ್ಡ ಸೈಜಲ್ಲಿ ಕಾಣಿಸ್ತಾನೆ ಚಂದ್ರನ ಮೇಲೆ ಹೈಟ್ಗೆ ಹೋದ್ರೆ. ಮತ್ತು ಆ ಚಂದ್ರದ ಒಳಗಡೆ ಇರೋ ಆಕಾರಗಳು ಇನ್ನೂ ಕ್ಲಾರಿಟಿಯಾಗಿ ಕಾಣಿಸ್ತಾವೆ. ಅವೆಲ್ಲ ಆಕಾರಗಳು ಕೆಳಗಡೆ ಎಲ್ಲ ಫುಲ್ಲು ಗ್ಲೇಸಿಯರ್ ವೈಟು. ಅದರಲ್ಲಿ ಆ ದೇವತಾ ಪಕ್ಷಿಗಳಂತೆ ಅವ್ರು ಮೇಲ್ಗಡೆ ಹೋಗ್ತಿದ್ರೆ ಅಲ್ಲಿನ ವಾಟರ್ ಬಾಯ್ಸ್ ಅಂದರು, ದೇವತಾ ಪಕ್ಷಿ ದೇವತೆಗಳು ಸ್ವಾಮೀಜಿಯವರು ಹಂಗೆ ಬರ್ತಾರೆ ಪಕ್ಷಿ ರೂಪದಲ್ಲಿ ಅಂತ. ತುಂಬ ಸೀನರಿನೇ ವಿಚಿತ್ರವಾಗಿರುತ್ತೆ, ಯಾವತ್ತೂ ಅನುಭೂತಿಗೆ ಬಂದಿರೋದಿಲ್ಲ. ಅದೇ ಥರ ಈ ಮೇರು ಪರ್ವತ ಆ ಥರ ಬಂಗಾರ ಶಿಖರಗಳಿಂದ ಅದು ಸುಶೋಭಿತವಾಗಿ ಕಾಣಿಸ್ತಾ ಇರುತ್ತೆ. ಈ ಪರ್ವತದಲ್ಲಿ ಭಯಂಕರವಾದ ವಿಷಸರ್ಪಗಳಿದೆ. ಪರ್ವತದಲ್ಲಿ ಸ್ವಯಂ ಪ್ರಕಾಶವನ್ನು ಹೊಂದಿರುವುದಲ್ಲದೆ ಇದು ಸ್ವಯಂ ಸೆಲ್ಫ್ ಲುಮಿನೆಂಟ್ ಬಾಡಿಯಾಗಿತ್ತಂತೆ ಮೇರು ಪರ್ವತ. ಮತ್ತು ದಿವ್ಯೌಷಧಿ ಲತೆಗಳಿಂದಲೂ ಉದೀಪ್ತವಾಗಿದೆ. ತುಂಬ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರುತ್ತೆ ಈ ಪರ್ವತದಲ್ಲಿ. ಈ ಪರ್ವತನ ಸುಮಾರು ಗೆಸ್ಸಿಂಗ್ ಮಾಡ್ಕೊತಾರೆ. ಇಂಡೋನೇಷ್ಯಾ ಮತ್ತು ಮೈನಮಾರು ಆ ಮಧ್ಯದಲ್ಲಿ ಹಿಮಾಲಯದ ರೇಂಜ್ ಏನಿದೆಯೋ ಅದೇ ಮೇರು ಪರ್ವತ ಅಂತಾರೆ. ಏನೇನೋ ಎಲ್ಲ ಗೆಸ್ ಮಾಡ್ಕೊತಾರೆ, ಬಟ್ ಆ ಬಗ್ಗಿನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ವಲ್ಲ. ಜಾಗ್ರಫಿ ನಾವು ಅಂದ್ಕೊಂಡಾಗ ಹಿಂಗೆ ಇರೋದಿಲ್ಲ. ಸುಮಾರು ಜನ ಈ ಚರಿತ್ರೆಯನ್ನು ಪುರಾಣಗಳನ್ನು ಏನೋ ಮನಸ್ಸಿಗೆ ಅವೆಲ್ಲ ಕೇವಲ ಕಲ್ಪನೆಗಳು ಅಂತ ತೆಗೆದು ಬಿಸಾಕಾಕ್ಬಿಡ್ತಾರೆ. ನಮಗೆ ಗೊತ್ತಿಲ್ಲ ಏನೆಲ್ಲ ಚೇಂಜಸ್ ಆಗಿದೆ ಅಂತ. ಇವತ್ತು ಕೇರಳದಲ್ಲಿ ಸುಮಾರು ಅರ್ಧ ಕೇರಳ ಸಮುದ್ರದಲ್ಲಿ ಮುಳುಗೇ ಇತ್ತಂತೆ. ನಿತ್ಯಾನಂದ ಸ್ವಾಮಿ, ಯೋಗಿ ನಿತ್ಯಾನಂದ ಅವರು ಕಂಜನಗಡಲ್ಲಿರೋರು, ಅವರಂತಾರೆ ಯಾರು ಬಾವಿ ಹಾಕೋದಕ್ಕೆ ಹಿಂದೇಟು ಮುಂದೇಟು ಹಾಕ್ತಾ ಇರ್ತಾರೆ, ನೀರು ಬೀಳುತ್ತೋ ಇಲ್ವೋ ಅಂತ. ಏನು ಚಿಂತೆ ಮಾಡಬೇಡ್ರಿ, ಇಷ್ಟು ಜಿಲ್ಲೆಗಳೆಲ್ಲ ಈ ಜಿಲ್ಲೆ ಏನೆಲ್ಲ ಇತ್ತೋ ಇಲ್ಲಿ 10-15 ಫೀಟ್ಗೆ ನೀರು ಬಿಡುತ್ತೆ ನಿಮಗೆ. ಇದೆಲ್ಲ ಎಷ್ಟೋ ಸಾವಿರಾರು ವರ್ಷಗಳಿಂದ ಸಮುದ್ರದ ಒಳಗಡೆನೇ ಇರ್ತೀವಿ, ಈಗ ಮೇಲ್ಗಡೆ ತಿಳಿದಾವೆ ಇವು ಅಂತ. ಏನೆಲ್ಲ ಬದಲಾವಣೆ ಆಗಿದೆಯೋ ಜಿಯೋಗ್ರಫಿ ನಮಗೆ ಗೊತ್ತಿಲ್ಲ. ನಾವು ಅಂದ್ಕೊತಾರೆ ಶ್ರೀಲಂಕಾ ಇದೋ ಇಲ್ಲ ಇನ್ನು ಮುಂದೆ ಯಾವುದಾದ್ರೂ ಇದೆಯೋ ಅವೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇದು ಮಾತ್ರ ಮಹಾಭಾರತ ಮಾತ್ರ ಇತಿಹಾಸ. ಇಲ್ಲಿ ಏನೆಲ್ಲ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಆ ಥರ ಆವಾಗ ಜಿಯೋಗ್ರಫಿಕಲ್ ಕಂಡೀಷನ್ ಇತ್ತು ಅಂತ ನಂಬಿದ್ರೇ ಸೇಫ್. ಆ ಥರ ಪರ್ವತ ಹೊಂದಿತ್ತು. ಆ ಪರ್ವತದ ಹೈಟು ಎಲ್ಲ ಹೇಳ್ತಾರೆ, ನಂಬೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟೆಲ್ಲ ಇರುತ್ತೆ. ಆ ಪರ್ವತವು ಸ್ವರ್ಗದವರೆಗೂ ಎದ್ದು ನಿಂತಂತೆ ಇದೆ, ಹಂಗೆ ಅನಿಸುತ್ತೆ. ನಾನು ಅಷ್ಟು ಹೈಟು, ನಾನು 19,000 ಫೀಟಲ್ಲಿದ್ದೆ. ಹೈಯೆಸ್ಟ್ ಪರ್ವತ ಅಂದರೆ ಮೌಂಟ್ ಎವರೆಸ್ಟ್ 21,000 ಫೀಟು. ನಾನು ಆಲ್ಮೋಸ್ಟ್ 19,000 ಫೀಟ್ ಹೈಟಲ್ಲಿ ಸಪ್ತಋಷಿಕುಂಡಲ್ಲಿದ್ದೆ. ಅಷ್ಟು ಹೈಟಲ್ಲಿದ್ದಾಗ ಇನ್ನೇನು ಚಂದ್ರನಿಂದ ಕೈಯಲ್ಲಿ ಟಚ್ ಮಾಡ್ಬೋದು, ನೀನು ಸ್ವಲ್ಪ ಮೇಲೆ ಹತ್ತಿದ್ರೆ ಅನಿಸ್ತಾಯಿತ್ತು. ಆ ಥರ ಅನುಭವ ಬರುತ್ತೆ. ಮತ್ತು ಈ ಪರ್ವತ ಅಷ್ಟು ಹೈಟ್ ಇತ್ತಂದರೆ ಜನ ತಪ್ಪದಿರ ಅವ್ರಿಗೆ ಸ್ವರ್ಗದವರೆಗೂ ಎದ್ದು ನಿಂತಂದರೆ ಸ್ವರ್ಗ ಇನ್ನೇನು ಟಚ್ ಮಾಡ್ಬೋದೇನೋ ಅನ್ನೋಂಥ ಭಾವನೆ ಹಂಗಿತ್ತಂತೆ ಆ ಪರ್ವತ. ಅನೇಕ ನದಿಗಳಿದ್ದು ಮತ್ತು ಅಷ್ಟು ಹೈಟ್ ಇದ್ರೆಗನ ತಪ್ಪದಿರ ಐಸ್ ಇದ್ದೇ ಇರುತ್ತೆ. ಹೈಟು ಒಂದು ಸರ್ಟೇನ್ ಹೈಟ್ ಹೋದ್ಮೇಲೆ ಅದು ತಪ್ಪದಿರಲ್ಲ ಐಸ್ ಇದ್ದೇ ಇರುತ್ತೆ. ಇಲ್ಲಿ ಕೇರಳದಲ್ಲಿ ಮುನ್ನಾರ್ ಅಂತ ಒಂದು ಪ್ಲೇಸ್ ಇದೆ, ಅದು ಕೂಡ ಆಲ್ಮೋಸ್ಟು 6,000 ಫೀಟೋ ಏನೋ ಆ ಮಧ್ಯದಲ್ಲಿ ಏನೋ ಇರುತ್ತೆ. ಅದು ಅಲ್ಲಿ ಐಸ್ ಬೀಳೋದಿಲ್ಲ, ಬಟ್ ನೀರೇ ಐಸ್ ಆಗಿಬಿಡುತ್ತೆ ಆ ಹೈಟಲ್ಲಿ. ಎಷ್ಟು ಹೈಟಿಗೆ ಹೋಗ್ತಾ ಇರ್ತೀವೋ ಅಲ್ಲೆಲ್ಲ ಮತ್ತು ಓಝೋನ್ ಲೇಯರ್ಗೆ ಹತ್ರ ಹೋದಷ್ಟು ಆಟೋಮೆಟಿಕ್ಕು ಕೂಲಿಂಗ್ ಎಫೆಕ್ಟ್ ತಣ್ಣಗಾಗ್ಬಿಡ್ತಾ ಇರುತ್ತೆ. ಆ ತಣ್ಣ ಆದಂಥ ಲೇಯರಲ್ಲಿ ಸೂರ್ಯಕಿರಣಗಳು ಅಲ್ಲಿ ಟಕ್ಕರ್ ಹೊಡೆದು ಕೆಳಗಡೆ ಬೀಳ್ತಾ ಇದ್ರೇ ಇಷ್ಟು ಬಿಸಿ ಆಗ್ತಾಯಿದೆ. ಆ ಓಝೋನ್ ಲೇಯರ್ ಇಲ್ಲ ಅಂದ್ರೆ ಡೈರೆಕ್ಟ್ ಬಿದ್ದಿದ್ರೆಗನ ಬಿದ್ದ ತಕ್ಷಣ ಸುಟ್ಟೋಗ್ತಾಯಿತ್ತು ನಮ್ಮ ಕೈ, ಅಷ್ಟು ಡೇಂಜರ್ ಆಗಿರುತ್ತೆ. ಈಗೂ ಕೂಡ ಅಷ್ಟೇ, ಎ ಸಿಗಳೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಓಝೋನ್ ಲೇಯರ್ಗೆ ಡ್ಯಾಮೇಜ್ ಆಗುತ್ತಂತೆ. ಆ ಡ್ಯಾಮೇಜ್ ಆಗಿ ಮತ್ತು ಈ ಥರ ಅದಕ್ಕೆ ಟೆಂಪ್ರೇಚರ್ ಬೆಳೀತಾ ಹೋಗ್ತಾಯಿದೆ. 50 ದಾಟಿಬಿಡುತ್ತೆ. ನಮ್ಮ ಶರೀರಕ್ಕೆ 62 ಡಿಗ್ರಿ ಮ್ಯಾಕ್ಸಿಮಮ್, 62 ಡಿಗ್ರಿ ತನಕ ಸ್ವಲ್ಪ ಶರೀರ ತಡೆಯುತ್ತೆ. ಅದು ಡೆಸರ್ಟ್ನಲ್ಲಿ ಮರುಭೂಮಿಗಳಲ್ಲಿ 62 ಡಿಗ್ರಿ ತನಕ ಹೋಗುತ್ತೆ. 63 ಹೈಯೆಸ್ಟ್ ರೆಕಾರ್ಡ್ ಇದೆ. ಅದಕ್ಕಿಂತ ಜಾಸ್ತಿ ಡಿಗ್ರಿ ಹೋಯ್ತು ಅಂದ್ರೆಗೇ ಶರೀರ ಹಂಗೆ ಬರ್ನ್ ಆಗಿಬಿಡುತ್ತೆ, ಆಲೂಗಡ್ಡೆ ಬೆಂದಂಗೆ ಬೆಂದೋಗ್ಬಿಡ್ತೀವಿ ನಾವು. ಆದ್ದರಿಂದ ಈ ಥರ ಪರ್ವತ ಇತ್ತಂತ ವರ್ಣನೆ ಮಾಡ್ತಾಯಿದ್ದಾರೆ. ಮತ್ತು ಈ ಪರ್ವತದಲ್ಲಿ ಸುಮನೋಹರವಾದ ಅನೇಕಾನ ಪಕ್ಷಿಗಳ ಸಮೂಹ ಇತ್ತು. ಮತ್ತು ಆ ಪರ್ವತವು ಎಷ್ಟೋ ಕಲ್ಪಗಳ ಹಿಂದೆ ಹುಟ್ಟಿರೋದು, ಸುಮಾರು ಕಲ್ಪಗಳು, ತುಂಬ ಓಲ್ಡ್ ಪರ್ವತ. ಮತ್ತು ಬಹುರತ್ನಗಳಿಂದ ವ್ಯಾಪ್ತವಾಗಿದ್ದ ಅಂಥ ಮೇರು ಪರ್ವತದ
ಸುವರ್ಣ ಶೃಂಗದ ಮೇಲೆ ಹತ್ತಿ ಕುಳಿತು ಮಹೋಜಸ್ಕರವಾದ ದೇವತೆಗಳು ಮಂತ್ರಾಲೋಚನೆ ಮಾಡತೊಡಗಿದರು. ಹೆಂಗೆ ಆ ಪರ್ವತ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು, ಹೆಂಗೆ ನಾವು ಅಮೃತನ ಹೊಂದಬೇಕು ಅಂದ್ಬಿಟ್ಟಿದ್ದೀನಿ. ಮತ್ತು ಅಲ್ಲಿ ಎಲ್ಲ ಗೊತ್ತಾಗ್ಬಿಡ್ತು, ಇದು ನಮ್ಮ ವಿಷಯ, ನಮಗೆ ಆಗೋದಿಲ್ಲ ಅಂದ್ಬಿಟ್ಟಿದ್ದು. ಬ್ರಹ್ಮ ಮತ್ತು ಶ್ರೀಮನ್ನಾರಾಯಣ ಇಬ್ಬರ ಹತ್ರಕ್ಕೆ ದೇವತೆಗಳು ಹೋಗ್ತಾರೆ. ಆವಾಗ ವಿಷ್ಣು ಪರಮಾತ್ಮ ಅವರಿಗೆ ಹೇಳ್ಬಿಟ್ಟು, ತಪ್ಪದಿರ ನಾವು ಆಕೆ ಮಾಡ್ಬೋದು ಆ ಕೆಲಸ. ಹೇ ದೇವದಾನವರೆಲ್ಲರೂ ಸೇರಿ ಮಹಾಸಾಗರವನ್ನು ಅಮೃತಕ್ಕಾಗಿ ಮತಿಸಲಿ. ಇಬ್ಬರೂ ಸೇರಿ ಮತನೆ ಮಾಡಿದ್ರೇ ಬರುತ್ತೆ ಅಂತ. ಸಮುದ್ರವನ್ನು ಕಡಿಯುತ್ತಿರುವಾಗ ಅಮೃತವೂ ಉಪಲಬ್ಧವಾಗುತ್ತದೆ. ಮತ್ತು ಪ್ರಾರಂಭದಲ್ಲಿ ಅಮೃತ ಬರೋದಿಲ್ಲ, ಎಲ್ಲ ಔಷಧಿಗಳು, ಅನಂತರ ಸಕಲ ವಿಧವಾದ ರತ್ನಗಳು ಬರ್ತವೆ. ಮತ್ತು ಅವುಗಳನ್ನೆಲ್ಲ ನಾವು ಪಡೆದುಕೊಂಡು ಲಾಸ್ಟಲ್ಲಿ ಕಡೆಯಲ್ಲಿ ನಮಗೆ ಅಮೃತ ಸಿಕ್ಕುತ್ತೆ ಅಂತ ನಾರಾಯಣಮೂರ್ತಿ ಭಗವಾನ ಹೇಳ್ತಾನೆ. ಮತ್ತು ಸರಿ ಅಂದ್ಬಿಟ್ಟಿದ್ದು ದೇವತೆಗಳು ದೈತ್ಯರು ಕಾಂಪ್ರಮೈಸ್ ಆಗಿಬಿಟ್ಟು, ಸರಿ ಇಬ್ಬರಿಗೂ ಬೇಕಾಗಿದೆ ಅಮೃತ, ಇಬ್ಬರು ಅದ್ರ ಸಲುವಾಗಿ ನಾವು ಪ್ರಯತ್ನ ಮಾಡೋಣ ಅಂದ್ಬಿಟ್ಟಿದ್ದು ಸ್ಟಾರ್ಟ್ ಮಾಡ್ತಾರೆ. ಆದರೆ ಶ್ರೀ ಮಹಾವಿಷ್ಣು ಹೇಳಿದ ಮಾತನ್ನೆಲ್ಲ ದೇವತೆಗಳು ಕೇಳಿದ ಮೇಲೆ ಬ್ರಹ್ಮನ ಮೂಲಕ ಕೇಳಿ ತುಂಬ ಸಂತೋಷ ಪಡ್ತಾರೆ ದೇವತೆಗಳು. ಮತ್ತು ಅದಕ್ಕೆ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಇಟ್ಟುಕೊಳ್ಳಬೇಕೆಂದು ಅವರು ನಿಶ್ಚಯಿಸಿ ಆ ಪರ್ವತವನ್ನು ಸಮೀಪಕ್ಕೆ ತರುತ್ತಾರೆ. ಮಂದರ ಪರ್ವತ ಹತ್ರ ಬರ್ತಾರೆ. ಅದು ಇವರು ಅಂದ್ಕೊಂಡಷ್ಟು ಈಸಿಯಾಗಿರೋದಿಲ್ಲ, ಅದರ ವರ್ಣನೆ ಮಾಡ್ತಾರೆ. ಅದು ಬಿಳಿಯಾದ ಮೇಘಮಂಡಲೋಪದಲ್ಲಿರುತ್ತೆ. ಗಗನಚುಂಬಿಯಾದ ಶಿಖರಗಳಿಂದ ಸುಶೋಭಿತವಾಗಿರುತ್ತೆ ಅದು. ಮತ್ತು ನಾನಾ ವಿಧವಾದ ಲತೆಗಳು, ಮತ್ತು ಹಿಂಸಮೃಗಗಳು, ಕಿನ್ನರರು, ಅಪ್ಸರೆಯರು, ದೇವತೆಗಳು ಎಲ್ಲರೂ ಆ ಪರ್ವತದಲ್ಲಿರ್ತಾರೆ. ಆ ಪರ್ವತದ ಎತ್ತರ ಹೈಟು ಇದೇ ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಅಂಥದ್ದೊಂದು ಪರ್ವತ ಇತ್ತ ಅಂತ. ಎಷ್ಟು ಅಂದರೆ ಅದು ಭೂಮಿ ಮೇಲ್ಗಡೆ ಸಾವಿರ ಯೋಜನೆಗಳು ಉದ್ದ ಇತ್ತಂತೆ. ಒಂದು ಯೋಜನೆ ಬಂದುಬಿಟ್ಟು 12.87 ಕಿಲೋಮೀಟರ್ಸ್, 13 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಒಂದು ಯೋಜನೆ ಅಂದರೆ 13 ಕಿಲೋಮೀಟ್ರ್ ಅಂತ. ಅದು 1000 ಯೋಜನೆ ಅಂದರೆ 1287 ಕಿಲೋಮೀಟ್ರ್ ಒಂದು ಯೋಜನೆ. ಒಂದು ಯೋಜನೆ ಬಂದ್ಬಿಟ್ಟು 12.87 ಕಿಲೋಮೀಟ್ರ್ ಅಂದರೆ 1000 ಯೋಜನೆಗಳಂದರೆ ಈಗ 12,870 ಕಿಲೋಮೀಟ್ರ್ ಹೈಟ್. ಅಷ್ಟು ಇದೆ. ಇವಾಗ ಯಾವುದು ಪರ್ವತದಲ್ಲಿ ಇವಾಗ 21 ಕಿಲೋಮೀಟ್ರೇ ಹೈಯೆಸ್ಟ್, ಮೌಂಟ್ ಎವರೆಸ್ಟ್ 21 ಕಿಲೋಮೀಟ್ರ್ ಮೇಲ್ಗಡೆ ಹಿಂಗೆ ಉದ್ದ ಇರುತ್ತೆ. 21 ಕಿಲೋಮೀಟ್ರ್ ಹೈಟ್ ಇರುತ್ತೆ ಮೌಂಟ್ ಎವರೆಸ್ಟ್, ಅದೇ ಹೈಯೆಸ್ಟು. ಅದಕ್ಕಿಂತ ಹೈಟ್ ಆದ ಪರ್ವತ ಈಗಿಲ್ಲ. ಆವಾಗ ಅದರ ಮೇರು ಪರ್ವತದ ಹೈಟು 12,870 ಕಿಲೋಮೀಟ್ರ್ ಹಿಂಗುದ್ದ. ಅದು ಹೈಟ್ ಬಿಟ್ಟು ಮತ್ತು ಭೂಮಿ ಒಳಗಡೆ ಎಷ್ಟು ಗೊತ್ತಾ, 11,000 ಯೋಜನೆಗಳವರೆಗೂ ವ್ಯಾಪಿಸುತ್ತಂತೆ ಒಳಗಡೆ ಅದ್ರ ಬುಡ. ಅದು ಎಷ್ಟಂದರೆ 1,41,570 ಕಿಲೋಮೀಟ್ರ್ ಒಳಗಡೆ, ಭೂಮಿ ಒಳಗಡೆ. ಎಷ್ಟು ದೊಡ್ಡ ಪರ್ವತ ಅಂತ ಯೋಚನೆ ಮಾಡಿ ಅಂತ ಇತ್ತು. ಮತ್ತು ಸಮುದ್ರನ ಮಂಥನೆ ಮಾಡಬೇಕು ಮಜ್ಜಿಗೆ ಥರ ಅಂದ್ರೆಗನ ಅಷ್ಟು ದೊಡ್ಡ ಪರ್ವತದಿಂದನೇ ಸಾಧ್ಯ ಆಗುತ್ತೆ. ಈ ಥರದೊಂದು ಪರ್ವತ ಇತ್ತು ಅಂತ. ಅದಕ್ಕೆ ಅಂತಹ ಪರ್ವತವನ್ನು ಮಂಥನಕ್ಕೆ ಕಡೆಗೋಲನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಲೋಚನೆಯು ಯುಕ್ತವೇ ಸರಿ. ಆದರೆ ಅದನ್ನು ಕಿತ್ತು ಸಮುದ್ರದಲ್ಲಿಡುವ ಕಾರ್ಯ ಹೊಂದಿದೆ. ಅದು ತುಂಬ ಕಷ್ಟವಾದ ಕೆಲಸ. ಮತ್ತು ಆ ಕಷ್ಟವಾದ ಕೆಲಸವನ್ನು ದೇವತೆಗಳು ಇದು ನಮ್ಮ ಕೈಲಾಗೋ ಕೆಲಸ ಅಲ್ಲ ಅಂತ ಅಂದ್ಕೊತಾರೆ. ಆವಾಗ ದೇವತೆಗಳು ಮತ್ತೆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮನೊಡನೆ ಇದ್ದ ಅಪ್ರಮೇಯ ಸ್ವಭಾವನು ಸರ್ವಜ್ಞನೂ ಪದ್ಮಾಕ್ಷನೂ ಆದ ಮಹಾವಿಷ್ಣುವು ಹಾಗೆಯೇ ಆಗಲೆಂದು ದೇವತೆಗಳು ಆಶ್ವಾಸನೆನಿಟ್ಟು ಮಂದರೋದ್ಧರಣ ಕಾರ್ಯಕ್ಕೆ ನಾಗರಾಜನಾದ ಅನಂತನನ್ನು ನೇಮಿಸಿದನು. ಹಾವುಗಳಲ್ಲಿ ಅನಂತ ಅಂತ ಒಬ್ಬ ದೊಡ್ಡ ಹಾವಿರುತ್ತೆ, ಅನಂತನಾಗ ಅಂತ. ಅವನಿಗೆ ಸಿಕ್ಕಾಪಟ್ಟೆ ಬಲ ಇರುತ್ತೆ. ತುಂಬ ಪುರಾಣದಲ್ಲಿ ಬಲ ಬರುತ್ತೆ. ಎಷ್ಟು ಬಲ ಇರುತ್ತಂದರೆ ಎಂಥ ಬೆಟ್ಟನ್ನಾದರೂ ಕದಿಸ್ಬಿಡ್ತಾನೆ. ಅವನನ್ನು ನೀನು ಈ ಪರ್ವತನ ಎತ್ತಿ ಸಮುದ್ರದಲ್ಲಿಡಪ್ಪ ಅಂತ ಅಂತಾನೆ. ಮತ್ತು ವಾಸುಕಿಯನ್ನು ನೀನು ಅರಣಿ ಮತದ ಹಗ್ಗ ಆಗಬೇಕಪ್ಪ ಅಂತ ವಾಸುಕಿಗೆ ಹೇಳ್ತಾನೆ. ಸಮುದ್ರದಲ್ಲಿ ಎತ್ತಿಡೋದಕ್ಕೆ ಅನಂತನಾಗ, ಇದು ಹಾವು ಜಾತಿನೇ.
ಮತ್ತು ವಾಸುಕಿಗೆ ನೀನು ಹಗ್ಗ ಆಗಬೇಕು ಅಂತ ವಾಸುಕಿಗೆ ಆರ್ಡ್ರ್ ಕೊಡ್ತಾನೆ. ಆವಾಗ ಸಾಮರ್ಥ್ಯ ಇರುತ್ತೆ. ಅನಂತನಾಗ್ ಆ ಮಂದರ ಪರ್ವತನ ಎತ್ಕೊಂಡೋಗಿ ಸಮುದ್ರದಲ್ಲಿ ತಗೊಂಡು ಹೋಗ್ತಾರೆ. ಸಮುದ್ರದಲ್ಲಿ ತಗೊಂಡೋದ್ರೆ ಅಲ್ಲಿ ಯಾರು ಹೊತ್ತಬೇಕದು ಇಟ್ಟಿದ ತಕ್ಷಣ ಅದು ಮುಳುಗೋಗ್ಬಿಟ್ರೆಗೇ ಅದು ಮತ್ತು ಮೇಲೆತ್ತಕ್ಕೆ ಯಾರೂ ಆಗೋದಿಲ್ಲ. ಅದಕ್ಕೆ ಆಮೆಗಳಲ್ಲಿ ರಾಜನಾಗಿರ್ತಾನಂತೆ ಕೂರ್ಮ ರಾಜ ಅಂತ, ವಿಷ್ಣುವಿನ ಅವತಾರನೇ ಅಂದ್ಬಿಟ್ಟು. ಮಲ್ಟಿಪಲ್ ಪರ್ಸ್ನಾಲಿಟಿ ಪರಮಾತ್ಮ. ಒಂದು ಶರೀರದಲ್ಲಿ ವಿಷ್ಣು ಥರ ಮಾತಾಡ್ತಾ ಇದ್ದಾನೆ, ಇನ್ನೊಂದು ಶರೀರದಲ್ಲಿ ಆ ಥರ ಕೂರ್ಮಾವತಾರದಲ್ಲಿ ಕೂಡ ಅಲ್ಲಿ ರೆಡಿಯಾಗಿದ್ದಾನೆ. ಅದು ಸಾಧ್ಯವೇ ಆಗುತ್ತೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲ ಪ್ರಾಣಿಗಳಲ್ಲೂ ಲೀಡರ್ ಋಷಭರಲ್ಲಿ ದೊಡ್ಡ ಏನು ಲೀಡರ್ ಇರುತ್ತೆ, ದೇವತೆಗಳಲ್ಲಿ ಇಂದ್ರ ಅಂತಾನೆ. ಮೇನ್ ಲೀಡರ್ ಪೋಸ್ಟಲ್ಲಿ ಏನಿರುತ್ತೋ ಆ ಪೋಸ್ಟೆಲ್ಲ ವಿಷ್ಣುವಿನ. ಇಲ್ಲಿ ಯಾರಾದರೂ MLA ಆಗ್ತಾನೆ ಅನ್ಕೋ, ಊರಿನ ಸರ್ಪಂಚ್ ಆಗ್ತಾನೆ ಅನ್ಕೋ, ಮನೆಯಲ್ಲಿ ಮೇಯ್ನು ಯಾರೆಲ್ಲ ಮೇಂಟೆನೆನ್ಸ್ ನೋಡ್ಕೊಂಡು ಯಾರಾಗ್ತಾನೋ ಅವರೆಲ್ಲರಲ್ಲೂ ಕೂಡ ವಿಷ್ಣುವಿನ ಶಕ್ತಿನೇ ಇರುತ್ತೆ. ವಿಷ್ಣುವಿನ ಶಕ್ತಿ ಇಲ್ಲಿದ್ದರೆ ಯಾರೂ ಊರನ್ನಾಗಲಿ ದೇಶನಾಗಲಿ ಆಳೋದಕ್ಕಾಗೋದೇ ಇಲ್ಲ. ಯಾರೆಲ್ಲ ಆ ಪೋಸ್ಟಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ವಿಷ್ಣು ಅಂಶನೇ. ಅವರು ವಿಷ್ಣುವಿನ ಅಂಶನೇ ಅವರಲ್ಲಿರುತ್ತೆ. ಆ ಅಂಶ ಅವ್ರು ಬಂದ್ರೇ ಆ ಕೆಪಾಸಿಟಿ ಎಲ್ಲ ಬರ್ತಾ ಇರುತ್ತೆ. ಆದ್ದರಿಂದ ಇನ್ನು ಕೂರ್ಮರಾಜ ಅಂತ ಒಬ್ಬಿರ್ತಾನೆ, ಅದು ಸಹ ವಿಷ್ಣುವಿನ ಅವತಾರನೇ ಆಗಿರ್ತಾನೆ. ಅವನಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ, ಈ ಪರ್ವತನ ನೀನು ಸ್ವಲ್ಪ ಎತ್ತಿಟ್ಕೋಬೇಕಪ್ಪ ಅಂತ. ಫಸ್ಟು ಸಮುದ್ರ ರಾಜನಿಗೆ ಕರೆಸ್ತಾರೆ, ನೋಡಪ್ಪ ಪರ್ವತನ ತಂದು ನಾವು ನಿನ್ನ ಒಳಗಡೆ ಇಡ್ತಾ ಇದ್ದೀವಿ, ಮತ್ತು ನಿಂದೇನು ಡಿಮ್ಯಾಂಡ್ಸ್ ಇದೆಯಾ ಅಂದರೆ, ನನ್ನೊಂದು ಡಿಮ್ಯಾಂಡ್ ಇದೆ, ಆ ಅಮೃತದಲ್ಲಿ ಏನು ಸಿಗುತ್ತೋ ನನಗೂ ಒಂದು ಶೇರ್ ಬೇಕು ಅಂತ. ನನಗೂ ಆ ಅಮೃತ ಕೊಡ್ತೀರಂದರೆ ನಾನು ಒಪ್ಕೊತೀನಿ ಅಂತ. ಸರಿ ಬಿಡು, ಗ್ರ್ಯಾಂಟೆಡ್ ಅಂದ್ಬಿಟ್ಟು ನಿನಗೂ ಆ ಸಮುದ್ರ ಮಂತ್ರದಲ್ಲಿ ನಿಮಗೊಂದು ಶೇರ್ ಕೊಡ್ತೀವಿ ಅಮೃತದಲ್ಲಿ ಅಂತ ಒಪ್ಕೊಂಡು ಡೀಲ್ ಓಕೆ ಮಾಡ್ಕೊತಾನೆ. ಮತ್ತು ಆ ಕೂರ್ಮ ಅವತಾರದಲ್ಲಿ ವಿಷ್ಣು ಅದನ್ನು ಒತ್ಕೊಂಡಿರ್ತಾನೆ. ಮತ್ತು ದೇವತೆಗಳು ದುರ್ಯೋಧನ ಥರನೇ ಅಲ್ಲ, ನಾವು ಹಿಂದುಗಡೆ ಮಲಮೂತ್ರಗಳು ವಿಸರ್ಜನೆ ಮಾಡೋ ಭಾಗ ನಾವ್ಯಾಕೆ ಇಟ್ಕೋಬೇಕು, ನಾವು ಮುಖ ಭಾಗವನ್ನೇ ನಾವು ಇಟ್ಕೋಬೇಕಂದ್ಬಿಟ್ಟು ವಾಸುಕಿಯನ್ನು ಹಗ್ಗ ಥರ ಮಾಡಿರ್ತಾರೆ ಮಂದರ ಪರ್ವತದಲ್ಲಿ. ಮುಖಭಾಗ ಈ ಕಡೆ ನಾವು ಇರ್ತೀವಿ. ಅದು ಯಾವಾಗಲೂ ಅಸುರರಷ್ಟೇ ತುಂಬ ಸ್ವಾರ್ಥಿಗಳಿರ್ತಾರೆ, ಅವ್ರದ್ದೇ ಸ್ವಾರ್ಥ ನೋಡ್ಕೊತಾರೆ. ಅವರಿಂದ ಇನ್ನೊಬ್ಬರು ಯಾರು ಲಾಭನ ಹೊಂದಬಾರ್ದು. ಆಸುರ ಸಂಪತ್ತಿ ಹೆಂಗಿರುತ್ತೆ, ಅವ್ರ ಸೇಫ್ಟಿನೇ ಅವ್ರಿಗೆ ಅಷ್ಟೇ ಮುಖ್ಯ. ಮಿಕ್ಕಿದವನು ನಿನ್ನ ಸೇಫ್ಟಿ ಅವ್ರಿಗೆ ಯಾವತ್ತೂ ಮುಖ್ಯ ಇರೋದಿಲ್ಲ. ಅದಕ್ಕೆ ಎಲ್ಲ ಪ್ರಕಾರ ಈಗೋ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆದ್ದರಿಂದ ಅವರು ಇಲ್ಲ ನಾವು ತಲೆ ಕಡೆ ಇರೋ ಭಾಗನ ಇಟ್ಕೊತೀವಿ, ಬಾಲ ಕಡೆ ಇರೋ ಭಾಗನ ಇಟ್ಕೊಳ್ಳೋದು ಸರಿ ಅಂತ. ಅವ್ರಿಗೇನು ಗೊತ್ತು ಮೂರ್ಖರಿಗೆ. ಆ ಹಗ್ಗ ಥರ ಆ ಕಡೆ ಈ ಕಡೆ ಎಳೆದಾಗ ಒಳಗಡೆಯಿಂದ ಆಗೋ ವೇದನೆಗೆ ಆ ಮುಖದಿಂದನೇ ಜ್ವಾಲಗಳಿದ್ದು ಬಿಡ್ತಾನೆ ವಾಸುಕಿ. ಆ ಜ್ವಾಲಗಳಿಗೆ ಸುತ್ತು ಬೆಂದು ಹೋಗ್ತಾ ಇರ್ತಾರೆ. ಹಂಗೆ ಬಾಲದ ಕಡೆ ಫುಲ್ಲು ಶಾಂತಿ ಇರುತ್ತೆ ದೇವತೆಯರಿಗೆ. ಮತ್ತು ಪರ್ವತ ಕೂಡ ಕಟ್ಟಿಗೆ ಆಕಾರದಲ್ಲಿರೋದಿಲ್ಲ, ತುಂಬ ವೈಡಾಗಿರುತ್ತೆ. ಇಂದ್ರನ ವಜ್ರಾಯುಧದಿಂದ ಆ ಪರ್ವತನ ಕಟ್ ಮಾಡಿಬಿಟ್ಟು ಒಂದು ಮಂಥನ ಕಟ್ಟಿಗೆ ಥರ ಮಂದರ ಪರ್ವತನ ತಯಾರು ಮಾಡ್ತಾನೆ. ಮತ್ತು ವಾಸುಕಿ ಅದನ್ನು ಸುತ್ತ ಹಾಕ್ಕೊಂಡು ಇನ್ನು ಅಗ್ನಿಮಂಥನ ಸ್ಟಾರ್ಟ್ ಮಾಡ್ತಾರೆ. ಅಗ್ನಿಮಂಥನ ಸ್ಟಾರ್ಟ್ ಮಾಡಿದ ಮೇಲೆ ಏನೇನಾಗುತ್ತೆ ಆ ಪರ್ವತದಲ್ಲಿ ಅಂದ್ಬಿಟ್ಟು ಸ್ವಲ್ಪ ವಿವರಣೆ ಬರುತ್ತೆ. ದೇವಾಸುರರು ಮಂದ ಪರ್ವತದಿಂದ ಸಮುದ್ರವನ್ನು ಕಡಿಯುತ್ತಿದ್ದಾಗ ಮಹಾಮೇಘದ ಗಂಭೀರವಾದ ಗರ್ಜನೆಯೋಪಾದಿಯಲ್ಲಿ ಘೋರವಾದ ಶಬ್ದ ಆಯಿತು. ಸಿಕ್ಕಾಪಟ್ಟೆ ಸೌಂಡ್. ಮತ್ತು ಅಷ್ಟು ದೊಡ್ಡ ಬೆಟ್ಟ ಮೂಮೆಂಟ್ ಆಗ್ತದೆ, ಸೌಂಡ್ ಬರೋದಿಲ್ವ. ಸಣ್ಣ ಸಣ್ಣ ಪಟಾಕಿ ಹೊಡೆದ್ರೆ ಢಮ್ ಅಂತ ಸೌಂಡ್ ಬರುತ್ತೆ. ಗಂಭೀರವಾದ ಗರ್ಜನೆಯೋಪಾದಿಯಲ್ಲಿ ಘೋರವಾದ ಶಬ್ದವಾಯಿತು. ಸಾವಿರಾರು ಜಲಚರ ಪ್ರಾಣಿಗಳು ಮಂದರ ಪರ್ವತದ ಕಡೆತಕ್ಕೆ ಸಿಕ್ಕಿ ನುಚ್ಚು ನೂರಾಗಿ ನಾಶ ಹೊಂದಿದವು. ಸಿಕ್ಕಾಪಟ್ಟಿ ಹಿಂಸೆ ನಡೆದಿರುತ್ತೆ ಅರಳಿಮಂಥದಲ್ಲಿ. ಮತ್ತು ಪಾತಾಳ ಲೋಕದಲ್ಲಿದ್ದ ಮತ್ತು ಸಮುದ್ರದಲ್ಲಿದ್ದ ನಾನಾ ವಿಧವಾದ ಅನೇಕ ಪ್ರಾಣಿಗಳು ಮಂದರ ಪರ್ವತವು ನಾಶಗೊಳಿಸಿತು. ಆ ಮಂದರ ಪರ್ವತ ಇವುಗಳನ್ನೆಲ್ಲ ನಾಶ ಮಾಡಿಬಿಟ್ಟಿರುತ್ತೆ. ಪರ್ವತವು ಗರಗರನೆ ತಿರುಗುತ್ತಿರಲಾಗಿ ಪರ್ವತದ ಮೇಲಿದ್ದ ಮಹಾವೃಕ್ಷಗಳು ಪರಸ್ಪರ ಸಂಘಟನೆಯಿಂದ ಬುಡಮೇಲಾಗಿ ಅವುಗಳಲ್ಲಿದ್ದ ಅಸಂಖ್ಯಾತ ಪಕ್ಷಿಗಳ ಸಮೇತ ತೋಪನೆ ಸಮುದ್ರದಲ್ಲಿ ಬೀಳುತ್ತಿತ್ತಂತೆ. ಪಟ 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 ಅಂತ ಭಯಂಕರವಾಗಿ ಜೀವಹಾನಿ ಆಗಿರುತ್ತೆ ಅರಣ್ಯಮಂಥನದಲ್ಲಿ. ಮತ್ತು ಮಹಾವೃಕ್ಷಗಳು ಪರಸ್ಪರ ಸಂಘರ್ಷಣೆ ಆಗಿಬಿಟ್ಟು ಜ್ವಾಲೆಗಳು ಉತ್ಪನ್ನ ಆಗಿಬಿಟ್ಟು ಕಾಡ್ಗಿಚ್ಚು ಆಗಿಬಿಟ್ಟು ಆ ಸ್ಪೀಡಿಗೆ ಇಡೀ ಪರ್ವತನೇ ಫುಲ್ಲು ಬೆಂಕಿಯಿಂದ ಫುಲ್ಲು ಅಗ್ನಿ ಜ್ವಾಲೆಗಳಲ್ಲಿ ಸುಟ್ಟೋಗ್ತಾ ಇರುತ್ತೆ. ಆವಾಗ ಇಂದ್ರದೇವನು ತನ್ನ ಶಕ್ತಿಯಿಂದ ಮಳೆಯನ್ನು ಸುರಿಸ್ಬಿಟ್ಟು ಫಸ್ಟು ಅಗ್ನಿಯನ್ನು ತಣ್ಣಗೆ ಮಾಡ್ತಾನೆ.
ಮತ್ತು ಮಹಾಜ್ವಾಲೆಗಳಿಂದ ಕೂಡಿದ್ದ ಬೆಂಕಿಯನ್ನು ದೇವಾಧಿಪನು ಇಂದ್ರನು ಮೇಘಗಳಿಂದ ಹೊರಟು ಧಾರಾಕಾರವಾದ ಜಲಪ್ರವಾಹದಿಂದ ಉಪಶಮನಗೊಳಿಸಿದನು. ಅನಂತರದಲ್ಲಿ ಮಂದರ ಪರ್ವತದ ಮೇಲಿದ್ದ ವೃಕ್ಷಗಳಿಂದಲೂ ಮತ್ತು ಔಷಧಿ ಲತೆಗಳಿಂದ ರಸಗಳು ಸಮುದ್ರಕ್ಕೆ ತೊಟ್ಟಿಕ್ಕಿದ್ದವು. ಅದರಿಂದ ಮಂಥನೆಯಲ್ಲಿ ಆ ಫುಲ್ಲು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರುವಂಥ ಪರ್ವತ, ಆ ರಸ ಎಲ್ಲ ಈ ಬೆಂಕಿ ಶಾಖಕ್ಕೆ ಸ್ವಲ್ಪ ಎಲ್ಲ ಇದು ಬಾಯ್ಲ್ ಆಗಿ ಆ ರಸ ಎಲ್ಲ ಸಮುದ್ರದಲ್ಲಿ ಸ್ಟಾರ್ಟಿಂಗಲ್ಲಿ ಬಿತ್ತಂತೆ. ಬಿದ್ದ ತಕ್ಷಣ ಮತ್ತು ಅಷ್ಟೊಂದು ಮೆಡಿಸಿನಲ್ ಆ ಸಮುದ್ರ ನೀರು ಬಿಟ್ಟರೆ ಅದೊಂದು ಮಿನಿ ಸೈಜ್ ಅಮೃತ ಥರ ತಯಾರಾಗ್ಬಿಡ್ತಂತೆ. ಆಗಲೇ ಆ ತಯಾರಾದ್ರಾಗನ ರಸದಿಂದಲೂ ಕೂಡಿದ ಸಮುದ್ರದ ನೀರನ್ನು ದೇವತೆಗಳು ಪ್ರಾಶನ ಮಾಡಿ ಅಮರತ್ವವನ್ನು ಪಡೆದರು. ಅದರಿಂದ ಅವರು ಆಚಮನ ಪ್ರಾಶನ ಸ್ವಲ್ಪ ಸ್ವೀಕಾರ ಮಾಡಿಬಿಟ್ಟು ಅಮೃತ ಅಂದರೆ ಸಾಪೇಕ್ಷಿತವಾದ ಅಮೃತವನ್ನು ಪಡಿತಾರೆ. ಅನಂತರದಲ್ಲಿ ಮಹಾವೃಕ್ಷಗಳು ಮತ್ತು ಔಷಧಿ ಲತೆಗಳ ರಸದ ಸಮಿಶ್ರಣದಿಂದ ಸಮುದ್ರದ ನೀರೆಲ್ಲ ಹಾಲು ಥರ ವೈಟಿಗೆ ಹಾಲು ಥರ ಆಗಿಬಿಡುತ್ತದೆ ಸಮುದ್ರದ ನೀರೆಲ್ಲ. ಅಷ್ಟೊಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇತ್ತಂತೆ ಮಂದರ ಪರ್ವತದಲ್ಲಿ. ಮತ್ತು ಆ ಹಾಲು ಥರ ಆದಮೇಲೆ ಇನ್ನೂ ಇವರು ಮಂಥನ ಮಾಡ್ತಾಯಿದ್ರೆ ತುಪ್ಪ ಉತ್ಪತ್ತಿ ಆಗುತ್ತಂತೆ. ಇಡೀ ಆ ಸಮುದ್ರನ ಹಾಲು ಥರ ಆಗಿಬಿಟ್ಟು ಇನ್ನೂ ಮಂಥನೆ ಮಾಡ್ತಿದ್ರೆ ತುಪ್ಪ ಉತ್ಪನ್ನ ಆಗಿಬಿಡ್ತಂತೆ. ಆದರೆ ಎಷ್ಟು ಕಡಿದರೂ ಅಮೃತ ಮಾತ್ರ ಉತ್ಪನ್ನವಾಗಲಿಲ್ಲ. ಶಾಂತರಾದ ದೇವತೆಗಳು ಅಲ್ಲಿ ಕುಳಿತಿದ್ದ ವರನಾದ ಬ್ರಹ್ಮನನ್ನು ಕೇಳಿದರು, ಹೇ ಬ್ರಹ್ಮದೇವ, ನಾರಾಯಣನೊಬ್ಬನನ್ನು ಉಳಿದು ಎಲ್ಲ ದೇವತೆಗಳು ಮತ್ತು ದಾನವರು ಈ ಸಮುದ್ರವನ್ನು ಬಹಳ ಕಾಲದಿಂದ ಕಡಿದು ಅಂದರೆ ಅರಣಿ ಮಂಥನ ಮಾಡಿ ಸುಸ್ತಾಗಿಬಿಟ್ಟಿದ್ದೀವಿ. ಇಷ್ಟು ಕಡಿದರೂ ಕೂಡ ಅಮೃತ ಹುಡಲಿಲ್ಲ, ಕಂಡು ಬರ್ತಾ ಇಲ್ಲ. ಮುಂದೆ ನಾವು ಏನು ಮಾಡಬೇಕಂತ ನಮ್ಗೆ ಹೇಳಿ ಅಂದ್ಬಿಟ್ಟು ಆವಾಗ ವಿಷ್ಣು ಹತ್ರನೇ ಹೋಗ್ತಾರೆ. ಆಗ ಹೇ ಮಹಾವಿಷ್ಣು, ದಯಮಾಡಿ ಇವರಿಗೆ ನಿನ್ನ ಬಲವನ್ನು ದಯಪಾಲಿಸಿ, ಈ ಸಮಯದಲ್ಲಿ ನೀನೊಬ್ಬನಿಗೆ ಎಲ್ಲರಿಗೂ ಆಶ್ರಯ ಅಂತ ಬ್ರಹ್ಮದೇವರೇ ನಾರಾಯಣ ದೇವರಿಗೆ ಹೇಳ್ತಾರೆ. ಇವರು ವೀಕ್ ಆಗಿಬಿಟ್ಟಿದ್ದಾರೆ, ಅರಣ್ಯ ಮಂಥನ ಮಾಡೋಕ್ಕೆ ನೀನು ಸ್ವಲ್ಪ ಬಲ ಕೊಡು ಅಂತ. ಸರಿ ಅಂತ ತಥಾಸ್ತು ಅಂದ್ಬಿಟ್ಟಿದ್ದನು. ಅವ್ರಿಗೆಲ್ಲ ಮತ್ತೆ ಬಲ ಕೊಡ್ತಾನೆ. ಬಲ ಕೊಡಿದ ಮೇಲೆ ಮತ್ತೆ ಅವರು ಪ್ರಾರಂಭ ಮಾಡ್ತಾರೆ ಪುನಃ ಸಮುದ್ರ ಮಂಥನವನ್ನು. ಮತ್ತು ಮಹಾಸಾಗರದಲ್ಲಿ ಅನಂತಾನಂದವಾದ ಶೀತ ಕಿರಣಗಳಿಂದ ಕೂಡಿದ್ದ ಫಸ್ಟು ಸೂರ್ಯನಿಗೆ ಸಮನಾದ ತೇಜಸ್ಸಿನಿಂದ ಬೆಳಕುತ್ತಿದ್ದ ಪ್ರಸನ್ನಾತ್ಮನಾದ ಚಂದ್ರನು ಉದಯಿಸಿದನು. ಫಸ್ಟು ಚಂದ್ರನು ಹೊರಗಡೆ ಬರ್ತಾನೆ, ತುಂಬ ಶೀತವಾಗಿ ಕೂಲಾಗಿರುವಂಥವನು. ಮತ್ತು ಅನಂತರ ತುಪ್ಪದ ರೂಪವಾಗಿದ್ದ ಸಮುದ್ರದ ಜಲದಿಂದ ಶ್ವೇತ ವಸ್ತ್ರವನ್ನು ಧರಿಸಿದ್ದ ಲಕ್ಷ್ಮಿಯು ಹೊರಬಂದಳು. ರಾಕ್ಷಸರು ಲಕ್ಷ್ಮಿಗೆ ಮತ್ತು ಅಮೃತಕ್ಕೆ ಈ ಎರಡಕ್ಕೂ ಜಗಳ ಆಡುತ್ತಾರೆ. ಕೇವಲ ಅಮೃತಕ್ಕೆ ಜಗಳ ಆಡೋದಿಲ್ಲ ದೇವತೆಗಳ ಜೊತೆ. ಈ ಲಕ್ಷ್ಮಿಗೂ ದೇವಿ ನಮಗೆ ಬೇಕಂತ ಮತ್ತು ಅಮೃತ ಇವು ಎರಡಕ್ಕೂ ಜಗಳ ಆಡಿರ್ತಾರೆ. ಅಷ್ಟು ರೂಪವತಿಯಾಗಿ ಲಕ್ಷ್ಮೀದೇವಿ ಫಸ್ಟ್ ಹೊರಗಡೆ ಬರ್ತಾಳೆ. ಅವಳನ್ನೇ ಅನುಸರಿಸಿ ಸುರಾದೇವಿ, ಶ್ವೇತಾಶ್ವವು ಹುಟ್ಟುತ್ತದೆ. ಮತ್ತು ಅನಂತರ ಸಮುದ್ರದ ಘೃತರೂಪವಾದ ಅಂದರೆ ತುಪ್ಪರೂಪದಲ್ಲಿರುವ ಜಲದಿಂದ ಅನಂತ ಕಿರಣಗಳಿಂದ ಪ್ರಕಾಶಿಸುವ ಕೌಸ್ತುಭಮಣಿ ಹುಟ್ಟುತ್ತೆ. ಆ ಕೌಸ್ತುಭಮಣಿ ತಾನು ಶ್ರೀಮನ್ನಾರಾಯಣನ ವಕ್ಷಸ್ಥಲವನ್ನು ಅಲಂಕರಿಸುತ್ತೆ. ಲಕ್ಷ್ಮಿ, ಸುರಾದೇವಿ, ಸೋಮ ಮತ್ತು ಮನಸ್ಸಿನ ವೇಗಕ್ಕೆ ಸಮಾನವಾದ ವೇಗವುಳ್ಳ ಉಚ್ಚೈಶ್ರವಸ್ಸವೆಂಬ ಬಿಳಿಯ ಕುದುರೆ. ಉಚ್ಚೈಶ್ರವ ಇದೇ ಮೇಯ್ನ್ ಸ್ಟೋರಿ. ವನಿತೆ ಮತ್ತು ಕುದುರುವಿನ ಬೆಟ್ಟಿಂಗಲ್ಲಿ ಈ ಸಮಯದಲ್ಲೇ ಈಗೇನು ಉಚ್ಚೈಶ್ರವ ಕುದುರೆ ಉತ್ಪನ್ನ ಆಯಿತು, ಆ ಉತ್ಪನ್ನ ಆದ ಕುದುರೆಯ ಬಾಲದ ಮೇಲೆ ಬೆಟ್ಟಿಂಗು. ಆ ಕದ್ರು ಇಲ್ಲ, ಅದ್ರ ಬಾಲ ಬ್ಲ್ಯಾಕ್ ಆಗಿದೆ ಅಂತ, ವನಿತೆ ಇಲ್ಲ ಫುಲ್ ವೈಟ್ ಇದೆ ಅಂದ್ಬಿಟ್ಟು ಆ ಬೆಟ್ಟಿಂಗಲ್ಲಿ ದೊಡ್ಡ ಸ್ಟೋರಿ ಬರುತ್ತೆ ಮುಂದುಗಡೆ ಎಲ್ಲ. ಆಗ ಉಚ್ಚೈಶ್ರವ ಎಂಬ ಈ ಕುದುರೆ ಉತ್ಪನ್ನ ಆಗುತ್ತೆ. ಇವುಗಳು ಸೂರ್ಯನ ಮಾರ್ಗವನ್ನೇ ಆಶ್ರಯಿಸಿ ದೇವಲೋಕಕ್ಕೆ ಹೋದವು. ಇವೆಲ್ಲ ಏನೇನೆಲ್ಲ ಉತ್ಪನ್ನ ಆಯಿತು ಅವೆಲ್ಲ ಸೂರ್ಯನ ಮಾರ್ಗವನ್ನು ಅನ್ವಯಿಸಿ ದೇವಲೋಕಕ್ಕೆ ಹೋಗ್ಬಿಡ್ತದೆ ಉತ್ಪನ್ನ ಆದವೆಲ್ಲ. ಅನಂತರ ದಿವ್ಯ ಶರೀರವನ್ನು ಧರಿಸಿದ್ದ ಧನ್ವಂತರಿ ಹುಟ್ಟಿದನು. ಧನ್ವಂತರಿ ಈತನೇ ಅಮೃತದ ಕಲಶ ಕೈಲಿಟ್ಕೊಂಡು ಹುಡ್ತಾನೆ. ಅವನು ಅಮೃತದಿಂದ ಪೂರ್ಣವಾಗಿದ್ದ ಶ್ವೇತ ಕಮಂಡಲವನ್ನು ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಬರ್ತಾನೆ. ಮತ್ತು ಪರಮಾದ್ಭುತವಾದ ಆ ದೃಶ್ಯವನ್ನು ನೋಡಿ ದಾನವರು ಸಮೂಹದಲ್ಲಿ ಅಮೃತಕ್ಕಾಗಿ ಕೋಲಾಹಲವೆದ್ದಿತು. ಅಷ್ಟೇ ಅಲ್ಲ, ಸಿಕ್ಕಿದ್ದು ಸೀರುಂಡೆ ಅಂದ್ಬಿಟ್ಟು ದುಷ್ಟ ಸ್ವಭಾವ ರಾಜೋಗದ ಪ್ರಧಾನ ಇದ್ದವರು ಅಲ್ಲಿ ಏನು ನೋಡಲ್ಲ, ಅಯ್ಯೋ ಪಾಪ ದಯ ಅನ್ನೋದಿಲ್ಲ.
ಅವ್ರಿಗೆ ಬೇಕಾದ ವಸ್ತು ಕಾಣಿಸ್ತಂದರೆ ಟಕ್ಕಂತ ಸ್ವಾರ್ಥದಿಂದ ಅದನ್ನು ಹೊಂದೋ ಪ್ರಯತ್ನ ಹೊರತು ಇಲ್ಲ ಎಲ್ಲರೂ ಹಂಚ್ಕೊಳ್ಳೋಣ ಅಕ್ಕಪಕ್ಕ ನೋಡೋದು ಇಲ್ಲ, ನನ್ನದಾದರೆ ಸಾಕು ಅನ್ನೋ ಥರ. ಅವರಲ್ಲೇ ಅಸುರರಲ್ಲೇ ಕೋಲಾಹಲ ಸ್ಟಾರ್ಟ್ ಆಯಿತು. ಅನಂತರ 4 ಬಿಳಿಯ ದಂತಗಳನ್ನು ಹೊಂದಿದ್ದ ಮಹಾಕಾಯದಿಂದ ಯುಕ್ತವಾಗಿದ್ದ ಶ್ರೇಷ್ಠವಾದ ಐರಾವತವೆಂಬ ಆನೆ, ಐರಾವತ ಆನೆ ಅದು ಸಮುದ್ರದಿಂದ ಹುಟ್ಟಿತು. ಅದನ್ನು ವಜ್ರಪಾಣಿಯಾದ ಇಂದ್ರನು ಪಡೆದುಕೊಂಡನು. ಅದನ್ನು ಇಂದ್ರ ತಗೊಂಡ್ಬಿಡ್ತಾನೆ. ದೇವದಾನವರು ಪುನಃ ಪುನಃ ಅತಿ ವೇಗದಿಂದ ಕಡಿಯುತ್ತಲೇ ಇದ್ದುದರಿಂದ ಕಾಲಕೂಟವೆಂಬ ವಿಷ ಹುಟ್ಟಿತು. ಇನ್ನೂ ಜಾಸ್ತಿ ಅಮೃತ ಬಂದ ಮೇಲೆ ಕೂಡ ಧನ್ವಂತರಿಗೆ ಕಲಶ ತಗೊಂಡು ಹೊರಗಡೆ ಬಂದಿದ್ದಾನೆ. ಇನ್ನೂ ಏನೋ ಮತನ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೆ ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ ಮತ್ತು ಅದು ಕಾಲಕೂಟವಾದ ವಿಷ ಹುಟ್ಟಿತು. ಅದು ಹುಟ್ಟಿದೊಡನೆ ಹೊಗೆಯಿಂದ ಕೂಡಿದ ಅಗ್ನಿ ಯೋಪಾದಿಯಲ್ಲಿ ಪ್ರಜ್ವಲಿಸುತ್ತಾ ಸರ್ವ ಜಗತ್ತನ್ನು ಕ್ಷಣ ಮಾತ್ರದಲ್ಲಿ ಆವರಿಸಿಬಿಡುತ್ತಂತೆ ಅದು ಆ ವಿಷ. ಮತ್ತು ಆ ವಾಸನೆಯನ್ನು ಅಗ್ರಾಣಿಸಿ ಯಾರ್ಯಾರೆಲ್ಲ ಆ ಸ್ಮೆಲ್ಲನ್ನು ತಗೊಂಡ್ರು ಎಲ್ಲ ಪ್ರಾಣಿಗಳು ಮೂರ್ಛೆ ಸ್ಪೃಹೆ ತಪ್ಪಿ ಬಿದ್ದೋಗ್ಬಿಡ್ತವೆ. ಮತ್ತು ಬ್ರಹ್ಮನು ಲೋಕ ಕಲ್ಯಾಣಕ್ಕಾಗಿ ಆ ಕಾಲಕೂಟ ವಿಷವನ್ನು ಪ್ರಾಶನ ಮಾಡುವಂತೆ ಪರಮಶಿವನನ್ನು ಪ್ರಾರ್ಥನೆ ಮಾಡ್ತಾನೆ. ಮೊದಲೇ ಬೋಲಾಬಾಬಾ ಏನಾದರೂ ಕೇಳಿಬಿಡು ಎಲ್ಲ ಇಲ್ಲ ತಥಾಸ್ತುತ ಕೊಟ್ಟುಬಿಡ್ತಾನೆ. ಏನು ಹೆಚ್ಚು ಅಹೇತುಕ ದಯಾಸೀಲ್ ಏನು ನೋಡಲ್ಲ. ರಾವಣ ಪಾರ್ವತಿಯನ್ನು ಕೇಳಿಬಿಟ್ರೆ ಹೋಗಿ ತಗೊಂಡೋಗಿ ಅಂದ್ಬಿಡ್ತಾನೆ ಅಂಥ ಬೋಲಾಬಾಬಾ. ಬ್ರಹ್ಮನ ಪ್ರಾರ್ಥನೆಯಂತೆ ಶಿವನು ವಿಷವನ್ನು ನುಂಗುಬಿಡ್ತಾನೆ. ಆ ಮಂತ್ರಮೂರ್ತಿಯಾದ ಭಗವಾನ್ ಮಹೇಶ್ವರನು ಕಾಲಕೂಟ ವಿಷವನ್ನು ತನ್ನ ಕಂಠದಲ್ಲೇ ಧರಿಸಿಕೊಂಡು ಅಂದಿನಿಂದಲೇ ಪರಮಶಿವನು ನೀಲಕಂಠನೆಂಬ ಮತ್ತೊಂದು ಹೆಸರಿನಿಂದ ಪ್ರಸಿದ್ಧನಾಗಿರ್ತಾನೆ. ಅದಕ್ಕೆ ಶಿವರಾತ್ರಿ ದಿವಸ ಇದು ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಯಾಕೆ ಜಾಗರಣೆ ಇರ್ತಾರಂತ. ಯಾರಿಗಾದರೂ ಹಾವು ಕಚ್ಚಿದ್ರೆ ಆವತ್ತಿನ ಒಂದು ರಾತ್ರಿ ನಿದ್ದೆ ಮಾಡಿಬಿಡಿಸೋದಿಲ್ಲ. ನಾವು ನೋಡಿದ್ದೀವಿ, ಅವ್ನು ಮಲ್ಕೊಂತಿದ್ರು ಗಿಚ್ಚಿ ಅವ್ನು ಎಬ್ಬಿಸ್ತಾ ಇರ್ತಾರೆ. ಮಲ್ಕೊಂಬಿಟ್ರೆ ವಿಷ ಇನ್ನೂ ಪೂರಿ ಬಾಡಿಯೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಎಚ್ಚರ ಎದುರಿಗೇನೋ ಅದು ಸ್ಪ್ರೆಡ್ ಆಗೋದಿಲ್ಲ. ಆದ್ದರಿಂದ ಆವತ್ತು ಈಶ್ವರ ಎಲ್ಲರ ಸಲುವಾಗಿ ಲೋಕ ಕಲ್ಯಾಣಕ್ಕಾಗಿ ಆ ವಿಷ ಅನ್ನು ಸ್ವೀಕಾರ ಮಾಡಿ ಅಂಥ ಸ್ಥಿತಿಲಿ ನಮ್ಮೆಲ್ಲ ಲೋಕ ಸಲುವಾಗಿ ಆತ ನಿದ್ದೆ ಮಾಡಿದಿರ ಆವತ್ತು ಇದನ್ನೆಲ್ಲ ಅಂದ್ಬಿಟ್ಟು ಅದೊಂದು ಥ್ಯಾಂಕ್ಸ್ ಗಿವಿಂಗ್ ಥರ ನಾವೆಲ್ಲ ಆವತ್ತು ಒಂದು ದಿವಸ ಜಾಗರಣೆ ಇದ್ದರೆ ಪುರಾಣದಲ್ಲಿ ಪ್ರಮಾಣ ಇದೆ. ಏನಕ್ಕೇನ ಸಿನಿಮಾ ನೋಡ್ಕೊಂತ ಕೂಡ ನೀನು ಶಿವರಾತ್ರಿ ದಿವಸ ಜಾಗರಣೆ ಇದ್ದು 4 ಮುಹೂರ್ತಗಳಲ್ಲಿ 4 ಸತಿ ಪೂಜೆ ಏನಾದರೂ ಅಂದ್ಕೊಂಡಿದೆ ಅಂದರೆ ಕೂಡ ನಿಮಗೆ ತುಂಬ ಲಾಭ ಇರುತ್ತೆ, ಕಲ್ಯಾಣ ಇರುತ್ತೆ ಅಂತ ಅದರಲ್ಲಿ ಬರುತ್ತೆ. ಆ ಬೇಟೆಗಾರರು ಬೇಟೆ ಆಡೋಕ್ಕೆ ಹೋಗಿ ರಾತ್ರಿಯಲ್ಲಿ ಹುಳಿ ಓಡಿಸ್ಕೊಂಬಂದಿದ್ದಕ್ಕೆ ಆ ಬಿಲ್ವದ ಮರದಲ್ಲಿ ಹತ್ತಿ ಅಲ್ಲಿಂದ ಕೈ ಕಾಲು ಆಡ್ತಾ ಇದ್ದಾಗ ಆ ಬಿಲ್ಲುಪತ್ರಿಗೆ ಮೇಲ್ಗಡೆಯಿಂದ ಕೆಳಗಡೆ ಶಿವಲಿಂಗದ ಮೇಲೆ ಬಿದ್ದು 4 ಪ್ರಹಾರದಲ್ಲಿ ಅವನಿಗೆ ಅಂಥ ಉತ್ತಮವಾದ ಸ್ಥಿತಿ ಸಿಗ್ಬಿಡುತ್ತೆ, ಕೈಲಾಸನೇ ಪ್ರಾಪ್ತಿ ಆಗಿಬಿಡುತ್ತೆ. ಈ ಥರ ಎಲ್ಲ ಸ್ಟೋರಿ ಬರುತ್ತೆ. ಮತ್ತು ಈ ಪರಮಾದ್ಭುತವನ್ನು ನೋಡಿ ದಾನವರು ನಿರಾಶೆ ಹೊಂದಿದರು. ಅಮೃತವನ್ನು ಮತ್ತು ಲಕ್ಷ್ಮಿಯನ್ನು ಪಡೆದುಕೊಳ್ಳಬೇಕೆಂದು ಅವರು ಬಹುವಾಗಿ ಆಶಿಸಿದರು. ಇಬ್ಬರನ್ನು ಲಕ್ಷ್ಮಿಯನ್ನು ಹೊಂದಬೇಕಂತ ಅಮೃತನ ಪಡಬೇಕಂದ್ಬಿಟ್ಟು ಇದರಲ್ಲಿ ತಮಗೆ ಸಿಕ್ಕದೇ ಇದ್ದರಿಂದ ದೇವತೆಗಳು ದ್ವೇಷ ಪಡ್ಕೊಂಡು ಇನ್ನು ಕವಚಗಳೆತ್ಕೊಂಡು ಆಯುಧಗಳೆತ್ಕೊಂಡು ಇನ್ನು ರೆಡಿ ಆಗಿಬಿಡ್ತಾರೆ. ಆವಾಗ ಮತ್ತೆ ವಿಷ್ಣುವಿಗೆ ಗೊತ್ತಾಗುತ್ತೆ ಇನ್ನು ಯುದ್ಧ ಸ್ಟಾರ್ಟ್ ಮಾಡ್ತಾರೆ ಅಂದ್ಬಿಟ್ಟಿದ್ದನ್ನು ಅನಾವಶ್ಯಕತೆವಾಗಿ ಇದಾಗುತ್ತೆ ಅಂದ್ಬಿಟ್ಟಿದ್ದನ್ನು ಪರಮಾದ್ಭುತವಾದ ಸ್ತ್ರೀ ರೂಪವನ್ನು ಧರಿಸಿ ದಾನವರ ಬಳಿಗೆ ಹೋಗ್ತಾನೆ. ಮೋಹಿನಿ ರೂಪವನ್ನು ವಿಷ್ಣು ಪರಮಾತ್ಮ ಆ ರೂಪನ ತಲೆಯಲ್ಲಿ ಹೋಗ್ತಾನೆ. ಯೋಗಿಗಳನ್ನು ಭ್ರಮೆಗೊಳಿಸುವ ರೂಪ, ಎಂಥ ಅದ್ಭುತ ರೂಪ ಅಂದರೆ ಇಂದ್ರಿಯ ನಿಗ್ರಹ ಮಾಡಿಕೊಂಡಿರುವಂಥ ಯೋಗಿಗಳೇ ಭ್ರಾಂತಿ, ಅವ್ರನ್ನೇ ಮೋಹಗೊಳಿಸುವಂಥ ಮಹಾರೂಪ ಇತ್ತಂತೆ. ಅದು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ವರ್ಣನೆ ಮಾಡಿದ್ದಾರೆ, ಬಟ್ ಎಲ್ಲ ನಾವು ಪಾರ್ಟ್ ವರ್ಣನೆ ಮಾಡಿದ್ದಾರೆ. ಎಲ್ಲ ನಾವು ವರ್ಣನೆ ಮಾಡೋಕ್ಕಾಗಲ್ಲ, ನೀವು ಊಹೆ ಮಾಡ್ಕೊಂಬಿಡಿ ಅಂಥ ಸುಂದರವಾದ ಅವತಾರ ಅಂದ್ಬಿಟ್ಟು. ಮತ್ತು ಇಂತಹ ಲಾವಣ್ಯಾತಿಶಯದಿಂದ ಕೂಡಿದ್ದ ಮೋಹಿನಿಯು ಬಂದೊಡನೆ ದೈತ್ಯ ದಾನವರು ತಾವು ಏನು ಮಾಡುತ್ತಿರುವರೆಂಬ ಅರಿವೇ ಇಲ್ಲವಾಯ್ತಂತೆ. ಮೋಹದಲ್ಲಷ್ಟೇ. ಕಾಮಾತುರಾನಾಂ ನ ಲಜ್ಜಾನ ಭಯಂ ಅಂತಾರೆ. ಆ ಮೋಹದಲ್ಲಿ ಮುಳುಗಿರೋನಿಗೆ ಅಕ್ಕಪಕ್ಕದಲ್ಲಿ ನನ್ನ ಬಗ್ಗೆ ಯಾರು ಏನು ಅನ್ಕೊಳ್ತಾ ಇದ್ದಾರೆ ಏನೂ ಇರೋದಿಲ್ಲ, ಎಲ್ಲ ಮರೆತೋಗ್ಬಿಟ್ಟಿರ್ತಾನೆ. ಆ ಥರ ದೇವತೆಗಳು ಆ ಮೋಹಿನಿ ರೂಪನ ನೋಡಿಬಿಟ್ಟು ಅವ್ರಿಗೇನು ಆ ಅಮೃತಕ್ಕೆ ಲಕ್ಷ್ಮಿ ಸಲುವಾಗಿ ಏನೆಲ್ಲ ಪ್ರಯತ್ನ ಮಾಡಿ ಯುದ್ಧ ಮಾಡಬೇಕಂತ ತಯಾರಾಗಿದ್ರೆ ಆ ವಿಷಯನೇ ಮರ್ತೋಗ್ಬಿಡ್ತಾರೆ ಅವರು. ಮತ್ತು
ತಾನು ಯಾರು, ತನ್ನ ಕರ್ತವ್ಯವೇನು, ತಾನು ಏನು ಮಾಡುತ್ತಿರುವೇನು ಎಂಬುದನ್ನೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಅವರು ಭ್ರಾಂತಿಯ ಕಾರಣದಿಂದ ಬಹಳ ಕಷ್ಟಪಟ್ಟು ಸಂಪಾದಿಸಿದ ಅಮೃತ ಕಲಶವು ಮೋಹಿನಿಯ ಕೈ ಸೇರಿಸಿ, ಅವರೇ ದೇವತೆಯರಿಂದ ಯುದ್ಧ ಮಾಡಿ ಕಿತ್ಕೊಂಡಿದ್ದಂಥ ಅಮೃತ ಕಲಶನ ಕುಡಿಯೋದನ್ನು ಬಿಟ್ಬಿಟ್ಟು ಆ ಅಮೃತ ಕಲಶನ ಮೋಹಿನಿ ಕೈಗೆ ಕೊಟ್ಬಿಡ್ತಾರಂತೆ. ಅಷ್ಟು ಮೋಹಕ ರೂಪವಾಗಿ ಆ ಅವತಾರ ಇರುತ್ತಂತೆ. ಮತ್ತು ಅದನ್ನು ಮತ್ತೆ ಆ ಕಲಶನ ತಗೊಂಡು ತಮ್ಮ ಕೈಗೆ ಸಿಕ್ಕಿದ ಮೇಲೆ ದೈತ್ಯ ದಾನವರು ಸಂಘಟಿತರಾಗಿ ಉತ್ತಮೋತ್ತಮವಾದ ಕವಚಗಳನ್ನು ಧರಿಸಿ ಮತ್ತು ಯುದ್ಧಕ್ಕೆ ರೆಡಿ ಆಗ್ತಾಯಿದ್ರಲ್ಲ, ತೆಗೆದುಕೊಂಡು ದೇವತೆಗಳಿದ್ದ ಕಡೆಗೆ ಧಾವಿಸ್ತಾರೆ. ಅಮೃತ ನಮಗೆ ಬೇಕು, ನಮಗೆ ಬೇಕು ಅಂತ. ಆವಾಗ ಆವಾಗ ಅಮೃತ ಕಲಶವನ್ನು ತಗೊಂಡು ಅವರು ಮೋಹದಲ್ಲಿ ಮುಳುಗಿಸಿಬಿಟ್ಟಿದ್ದನ್ನು ಆವಾಗ ದೇವತೆಗಳೆಲ್ಲರೂ ಅಮೃತವನ್ನು ವಿಷ್ಣುವಿನಿಂದ ಪಡೆದುಕೊಂಡು ಪ್ರಾಶನ ಮಾಡಿಬಿಡ್ತಾರೆ. ದೇವತೆಗಳೆಲ್ಲ ಅಮೃತವನ್ನು ತಗೊಂಡ್ಬಿಡ್ತಾರೆ. ಅಲ್ಲಿ ಕುಡಿಯುತ್ತಿರುವಾಗ ರಾಹು ಎಂಬ ಅವನು ಮುಂಚೆನೇ ಕೊಂಡು ಬರ್ತಾ ಇರುತ್ತೆ ಮೋಹಿನಿ ರೂಪದಲ್ಲಿ. ರಾಹು ಎಂಬ ದಾನವನು ದೇವತೆಯ ರೂಪವನ್ನು ಧರಿಸಿಬಿಟ್ಟಿದ್ದನ್ನು ಅವನು ಕೂಡ ಅಮೃತ ಪಾನವನ್ನು ಪಡ್ಕೊಂಡ್ಬಿಟ್ಟು ಕುಡಿತಾ ಇರ್ತಾನೆ. ಆದರೆ ಸೂರ್ಯಚಂದ್ರರು ಅವರು ಸಾಕ್ಷಿ, ಹಗಲು ರಾತ್ರಿ ಏನೆಲ್ಲ ಪ್ರಪಂಚದಲ್ಲಿ ನಡೀತಿರುತ್ತೆ ಅವ್ರಿಗೆ ಮಾತ್ರ ಯಾರೂ ಕಣ್ಣು ಮುಚ್ಚೋದಕ್ಕಾಗೋದಿಲ್ಲ. ಅದಕ್ಕೆ ಸೂರ್ಯಚಂದ್ರರು ಎಲ್ಲಿ ತನಕ ಇರ್ತಾವೋ ಅಲ್ಲಿ ತನಕ ನಾವು ಏನೆಲ್ಲ ಪಾಪಗಳು ಮಾಡ್ತಾ ಇರ್ತಾವೋ ಅವರು ನಿತ್ಯ ಸಾಕ್ಷಿಯಾಗಿ ವಿಟ್ನೆಸ್ ಅವರು. ನಮ್ಮ ಅಂತಃಕರಣನೇ ಗೊತ್ತಾಗುತ್ತೆ ನಾವೇನೆಲ್ಲ ಪಾಪಗಳು ಮಾಡ್ತಾ ಇರ್ತೇವೆ, ನಮಗೆ ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ಅವರು ಇಮಿಡಿಯೇಟಾಗಿ ಮೋಹಿನಿ ರೂಪದಲ್ಲಿದ್ದ ವಿಷ್ಣುವಿಗೆ ಇವನು ದೇವತೆ ಅಲ್ಲ, ಇವನು ದಾನವ ಅಂತ ಹೇಳ್ಬಿಡ್ತಾರೆ. ಆಲ್ರೆಡಿ ಕುಡಿದ್ಬಿಟ್ಟಿರ್ತಾನೆ ಅಮೃತ, ಅದಿನ್ನು ಕಂಠದಿಂದ ಕೆಳಗಡೆ ಹೋಗಿರೋದಿಲ್ಲ. ಆವಾಗಲೇ ಸುದರ್ಶನ ಚಕ್ರನ ಬಿಟ್ಬಿಟ್ಟಿದ್ದನ್ನು ಆ ರಾಹುವಿನ ಕತ್ತರಿಸ್ಬಿಡ್ತಾನೆ. ಅವರು ಸೂರ್ಯಚಂದ್ರರಿಂದಾನೇ ನನಗೆ ಈ ಸ್ಥಿತಿ ಬಂತಲ್ಲ ಅನ್ನೋ ಕೋಪದಿಂದ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಅವರನ್ನು ನುಂಗ್ತಾ ಇರ್ತಾನೆ. ಅಲ್ಲ, ನಮ್ಮದು ಒಂದು ಈ ಭೌಗೋಳಿಕ ಶಾಸ್ತ್ರದ ಕಾನ್ಸೆಪ್ಟು ಸ್ಟೋರಿ ಫಾರ್ಮಲ್ಲಿ ತಂದಿದ್ದಾರೆ ಅಂದರೆ ನಮ್ಮವ್ರು ಎಷ್ಟು ಬುದ್ಧಿವಂತರು. ಸ್ಟೋರಿ ರೂಪದಲ್ಲಿ ನೀನು ಅರ್ಥ ಮಾಡು. ಯಾರಿಗೂ ಯಾಕೆ ಆವತ್ತಿನ ಗ್ರಹಣದ ದಿವಸ, ಎಕ್ಲಿಪ್ಸ್ ದಿವಸ ಅದು ಯಾಕೆ ಅದು ಕತ್ತಲಾಗುತ್ತಂತ ಸೈನ್ಸ್ಗೆ ಮೊನ್ನೆ ಗೊತ್ತಾಯಿತು. ಬಟ್ ನಮ್ಮ ಸ್ಟೋರಿನಲ್ಲಿ ಏನೆಲ್ಲ ವರ್ಣನೆ ಇದೆ ಅದು, ಆ ದೃಷ್ಟಾಂತಗಳ ರಾಹುವಿನ ದೃಷ್ಟಾಂತ ಅಜ್ಞಾನಕ್ಕೆ ಎಷ್ಟು ಕಂಪ್ಯಾರಿಸನ್ ಮಾಡಿ, ಅಂದರೆ ರಾಹು ನುಂಗಿಲ್ಲ ಅಂದರೆ ನಮಗೆ ನುಂಗಿದ್ದಾನೆ ಅನ್ನೋ ಭ್ರಾಂತಿ ಆಗುತ್ತೆ ಅಂದ್ಬಿಟ್ಟು ಫುಲ್ಲು ಡೀಟೇಲ್ ಗೊತ್ತಿರುತ್ತೆ. ನಿಜವಾಗ್ಲೂ ರಾಹು ಸೂರ್ಯನ ನುಂಗುತ್ತಾನಂತ ಶಾಸ್ತ್ರದಲ್ಲಿ ಸುಮ್ಮನೆ ಸ್ಟೋರಿ ರೂಪದಲ್ಲಿ ಹೇಳ್ತಾರೆ ಅಷ್ಟೇ. ವಿವೇಕ ಚೂಡಾಮಣಿಯಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ. ಹೆಂಗೆ ಮೂರ್ಖರು ರಾಹು ಅಷ್ಟು ದೊಡ್ಡ ಸೂರ್ಯನ ನುಂಗುಬಿಟ್ಟಿದ್ದಾನೆ ಅಂತ ಅನ್ಕೊತಾರೆ. ಅಂದರೆ ಸುಮ್ಮನೆ ಅಡ್ಡ ಬರ್ತಾನೆ, ಲೋಕದಲ್ಲಿ ಕಾಣಿಸ್ಬಾರ್ದು ಅಂತ ಅದು ಸ್ವಲ್ಪ ಅಡ್ಡ ಬರ್ತಾನೆ. ಸೂರ್ಯನ ಸೈಜ್ ತುಂಬ ದೊಡ್ಡದಾಗಿರುತ್ತೆ, ರಾಹು ನುಂಗೋದಕ್ಕೆ ಆಗೋದಿಲ್ಲ ಸೂರ್ಯನನ್ನು. ಅಜ್ಞಾನ. ಅದೇ ಥರ ನಾವು ಈ ಮೋಡಗಳು ಸೂರ್ಯನ ಮುಚ್ಚಿಬಿಟ್ಟಿದ್ದಾವೆ ಅಂತ ಅಂದ್ಕೊತೀವಿ ಮಳೆ ಬಂದಾಗ. ಅಂದರೆ ರಾಹುವಿನ ಬಗ್ಗೆ ಭೌಗೋಳಿಕ ಶಾಸ್ತ್ರದ ಬಗ್ಗೆ ಫುಲ್ಲು ಡೀಟೇಲ್ಸ್ ಇತ್ತು ಆವಾಗ ನಮ್ಮ ಹತ್ರ ಎಲ್ಲ. ಯಾವಾಗ ಹೊರಗಡೆ ಪ್ರಪಂಚದಲ್ಲಿ 100 ವರ್ಷದ ಹಿಂದುಗಡೆ ಸೌದಿ ಅರೇಬಿಯಾದು ಅವೆಲ್ಲ ಫೋಟೋಗಳಿದಾವೆ ನೋಡ್ತೀವಿ. ಕತ್ತೆಗಳನ್ನು ಮೇಯಿಸ್ಕೊಂಡು ಆ ಮನೆಗಳು, ಎತ್ತು ಮನೆಗಳು ಕಟ್ಕೊತೀವಲ್ಲ ಆ ಥರ ಇತ್ತು ಸೌದಿ ಅರೇಬಿಯಾದಲ್ಲಿ. ಇವತ್ತದು ಟಾಪ್ 1 ದೇಶ ಆಗಿದೆ. ಅಂಥ ಜೀವನ ನಡೆಸ್ತಾಯಿದ್ರು. ಅಂಥ ಸಮಯದಲ್ಲಿ ನಾವು ತಾಂಜಾವೂರಲ್ಲಿ ತಮಿಳ್ನಾಡಲ್ಲಿ ಒಂದು ಗುಡಿ ಕಟ್ಟಿದ್ವಿ. ಈಗ ಮಿಷನರಿಯಿಂದ ಕೂಡ ಅಷ್ಟು ದೊಡ್ಡ ಗುಡಿ ಕಟ್ಟೋದಕ್ಕೆ ಕಷ್ಟ ಆಗಿಬಿಡುತ್ತೆ. 1000 ವರ್ಷದ ಹಿಂದುಗಡೆ, 100 ವರ್ಷದ ಹಿಂದುಗಡೆ ಅವರು ಕತ್ತೆ ಮೇಯಿಸ್ತಾಯಿದ್ರು. ಅವರೀಗ ನಮಗೆ ಅವರೇನೋ ತುಂಬ ಎಲಿವೇಟೆಡ್ ಪರ್ಸನ್ಸ್ ಅಂತ ನಮಗೆ ತೋರಿಸೋದಕ್ಕೆ ಬರ್ತಾರೆ ಜ್ಞಾನದ ವಿಷಯದಲ್ಲಿ, ಬುದ್ಧಿ ವಿಷಯದಲ್ಲಿ. ಈ ಥರ ಇನ್ನು ನಮ್ಮ ಪುರಾಣದಲ್ಲಿ ನೋಡಿದ್ರಾಗೇ ಇವೆಲ್ಲ ಫುಲ್ಲು ಡೀಟೇಲ್ಸ್ ಬಂದ್ಬಿಡುತ್ತೆ. ಸ್ಟೋರಿ ರೂಪದಲ್ಲಿ ಅವೆಲ್ಲ ಭೌಗೋಳಿಕ ಶಾಸ್ತ್ರವನ್ನು ಇಟ್ಬಿಟ್ಟಿದ್ದಾರೆ. ಮತ್ತು ಈ ಥರ ಚಕ್ರಾಯುಧದಿಂದ ಅದನ್ನು ಕತ್ತರಿಸಿಬಿಡ್ತಾನೆ. ಮತ್ತು ಇನ್ನು ಕೋಲಾಹಲ ಸ್ಟಾರ್ಟ್ ಆಗುತ್ತೆ. ಇನ್ನು ಯುದ್ಧ ಮಾಡ್ಕೊಂಡ್ಬಿಡ್ತಾರೆ. ವಂಚನೆ ಆಗೋಯಿತು ನಮಗೆ. ಮೋಹಿನಿ ಈ ಕಡೆ ರಾಕ್ಷಸರನ್ನ ಕೂಡಿಸಿ, ಆ ಕಡೆ ದೇವತೆಯನ್ನು ಕೂಡಿಸಿ ಇವ್ರಿಗೆ ರಾಕ್ಷಸರ ಕಡೆ ಹಾಕ್ದಂಗೆ ಅದೇನು ಸಾಮಾನ್ಯವಾದ ರಸನ ಹಾಕ್ಬಿಟ್ಟು ಆ ಕಡೆಗೆ ದೇವತೆಯರಿಗೆ ಬಡಿಸೋವಾಗ ನಿಜವಾದ ಅಮೃತನ ಬಡಿಸ್ಬಿಟ್ಟು ರಾಕ್ಷಸರಿಗೆ ಮೋಸ ಮಾಡಿಬಿಟ್ಟಿರ್ತಾರೆ. ಅದು ಮೋಸ ಹೋದ್ವಿ ಅಂತ ಗೊತ್ತಾದ ಮೇಲೆ ಇನ್ನೆಲ್ಲ ಯುದ್ಧಕ್ಕೆ ರೆಡಿ ಆಗಿಬಿಡ್ತಾರೆ. ಯುದ್ಧದಲ್ಲಿ ನಾರಾಯಣ ಋಷಿ ಜೊತೆ ನರ ಋಷಿನೂ ಇರ್ತಾನೆ. ಇವರಿಬ್ಬರು ಸಿಕ್ಕಾಪಟ್ಟೆ
ಆ ಯುದ್ಧದಲ್ಲಿ ಏನಾಯ್ತಾ, ಅನಂತರ ಅಸುರರು ವಿಷ್ಣುವಿನ ಚಕ್ರದಿಂದ ಎಲ್ಲರೂ ಹತರಾಗ್ತಾರೆ. ಹತರಾಗಿ ರಕ್ತ ಎಲ್ಲ ಹೊರಗಡೆ ಹರಿತಾ ಇರುತ್ತೆ ನದಿಗಳ ಥರ. ಮತ್ತು ದೇವತೆಗಳು ಎಲ್ಲ ಪ್ರಕಾರದವಾದ ಆಯುಧಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಕತ್ತಿ, ಶಕ್ತಿ ಆಯುಧ ಇಂದ್ರನ ಹತ್ರ ಇತ್ತು. ಅರ್ಜುನನ್ನೇ ಸಾಯಿಸಿಬಿಡ್ತಾ ಇತ್ತು. ಕರ್ಣನಿಗೆ ಕೊಟ್ಬಿಟ್ಟಿರ್ತಾನೆ ಈ ಶಕ್ತಿ ಆಯುಧ ಅಂತ. ತುಂಬ ಪವರ್ಫುಲ್ ಆದ ಆಯುಧ ಅದು. ಗದೆ ಇವುಗಳಿಂದ ಇವರು ಸಿಕ್ಕಾಪಟ್ಟೆ ಯುದ್ಧ ಮಾಡ್ತಾರೆ. ಮತ್ತು ಇನ್ನು ಯುದ್ಧದ ವರ್ಣನೆ ಬರುತ್ತೆ. ಏನೆಲ್ಲ ಕೂಗಾಡ್ತಾ ಇರ್ತಾರೆ ಅಂದರೆ, ಚಿಂದಿ ಅಂದರೆ ಕತ್ತರಿಸ್ಬಿಡು, ಬಿಂದಿ ಅಂದರೆ ಹೊಡೆದು ಹಾಕು, ಓಡಿ ಹಿಡಿ ಕತ್ತರಿಸಿ ಕೆಳಕ್ಕೆ ಹಾಕು, ಬೆನ್ನೆಟ್ಟಿ ಹೋಗು ಇಂಥ ಈ ಥರ ಯುದ್ಧ ಮಾಡೋಕ್ಕೆಲ್ಲ ಇದೇ ಸೌಂಡ್ಗಳು ಕೇಳಿಸ್ತಾ ಇರ್ತವೆ. ಹಾವು ಅಂದ್ಬಿಟ್ಟು. ಮತ್ತು ಇನ್ನು ಮತ್ತು ಬೆಟ್ಟಗಳು, ದೈತ್ಯರಲ್ಲಿ ಸಿಕ್ಕಾಪಟ್ಟೆ ಮಹಾಬಲಶಾಲಿ ಇದ್ರಲ್ಲ, ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ಎತ್ತಿಬಿಟ್ಟು ಎಸಿತಾ ಇದ್ರಂತೆ ದೇವತೆಗಳ ಮೇಲೆ. ದೇವತೆ ಮೇಲೆ ಎಸಿತಾ ಇದ್ರಾಗ ನರ ಋಷಿ ಏನಿರ್ತಾನೆ, ಅವನು ಸಿಕ್ಕಾಪಟ್ಟೆ ಧನುರ್ಧಾರಿ ಆಗಿರ್ತಾನೆ. ನರ ಋಷಿ ಧನುರ್ಧಾರಿ ಆಗಿದ್ದನ್ನು ನೋಡಿ ಅವನೇ ಅರ್ಜುನ ಆಗಿ ಹುಟ್ಟಿ ಬರೋದು ಮಹಾಭಾರತದಲ್ಲಿ. ಇನ್ನು ನಾರಾಯಣ ಕೇವಲ ಸುದರ್ಶನ ಚಕ್ರನ ಪ್ರಯೋಗ ಮಾಡ್ತಾನೆ, ಮಿಕ್ಕಿದ್ದ ಆಯ್ದು ಇರ್ತದೆ. ಯಾಕಂದರೆ ಒಂದು ಸತಿ ಬಾಣನ ಇಟ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ತಿರುಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅರ್ಜುನನಿಗೆ ಆ ಬಿಲ್ಲಿನಲ್ಲಿ ಅಷ್ಟು ಸಾಮರ್ಥ್ಯ. ಯಾಕೆಂದರೆ ಅವನು ಸಾಕ್ಷಾತ್ ನರ ಋಷಿ ಆಗಿರ್ತಾನೆ, ನರ ಸ್ವರೂಪನ ನರನಾರಾಯಣರಲ್ಲಿ ನರನಾಗಿರ್ತಾನೆ. ಆವಾಗಲಿಂದನೇ ಆ ಸಾಮರ್ಥ್ಯ ಇರುತ್ತೆ ಆ ಬಿಲ್ಲಿನಲ್ಲಿ. ಆ ಬೆಟ್ಟಗಳು ಅವ್ರು ಹಾಕ್ತಾರೆ. ಬೆಟ್ಟಗಳನ್ನ ಒಂದು ಈ ಕಡೆಯಿಂದ ಬಾಣ ಬಿಡ್ತಾ ಇರ್ತಾನೆ. ಆ ಬಾಣದ ವರ್ಣನೆ ಇದೆ. ಟಿಪ್ ಫುಲ್ಲು ಗೋಲ್ಡನ್ ಆಗಿರುತ್ತೆ. ಹಿಂದುಗಡೆ ಪಂಖಗಳು ಕೂಡ ಅದು ಕೂಡ ಗೋಲ್ಡ್ ಕಲರಲ್ಲೇ ಇರುತ್ತೆ. ಎಲ್ಲ ಅಷ್ಟು ದೊಡ್ಡ ಪರ್ವತಗಳೆಲ್ಲ ಪೀಸ್ ಮಾಡಿಬಿಡ್ತಾ ಇರ್ತಾನೆ. ದೇವತೆಗಳ ಮೇಲೆ ಬೀಳಕ್ಕೆ ಮುಂಚೆನೇ ಎಲ್ಲ ಹೊಡೆದಾಕ್ತಾ ಇರ್ತಾನೆ. ಆದರೆ ನರ ಋಷಿ ಆ ಯುದ್ಧದ ವರ್ಣನೆ ಬರುತ್ತೆ. ಸಿಕ್ಕಾಪಟ್ಟೆ ಜೋರಾಗಿ ಅವನ್ನೆಲ್ಲ ಯುದ್ಧ ಮಾಡ್ತಾ ಇರ್ತಾರೆ. ಇದೆಲ್ಲ ಸ್ಟೋರಿಗೆ ಆದಮೇಲೆ ಲಾಸ್ಟಿಗೆ ಇನ್ನು ದೇವತೆ ಆಸುರರೆಲ್ಲ ಸೋತು ಹೋದ ಮೇಲೆ ದೇವತೆಯರೆಲ್ಲ ಅವರೆಲ್ಲ ಏನೇನೆಲ್ಲ ಮಂಥನದಲ್ಲೆಲ್ಲ ಸಿಕ್ಕಿತ್ತು ಅದನ್ನೆಲ್ಲ ತಗೊಂಡು ಅವರವ್ರ ಸ್ವರ್ಗಕ್ಕೆ ಅವರವ್ರ ಸ್ಥಾನಕ್ಕೆ ಮತ್ತೆ ವಾಪಸ್ ಹೋಗಿಬಿಡ್ತಾರೆ. ಜೈ ಜಯಕಾರಗಳು ಹೇಳ್ಕೊಂಡು ಜೋರಾಗಿ ಜೈ ಜಯಕಾರ ಹೇಳ್ಕೊಂಡು ಅವ್ರ ಸ್ಥಾನಕ್ಕೆ ಅವ್ರು ಹೋಗಿಬಿಡ್ತಾರೆ. ಇದು ಮಧ್ಯದಲ್ಲಿ ಬಂದ ಸ್ಟೋರಿ ಅರಣಿ ಮಂಥನ. ಇನ್ನೂ ಡೀಟೇಲಾಗೆಲ್ಲ ಇನ್ನೂ ಮುಂದೆ ಬರ್ತಾ ಇರುತ್ತೆ. ಮತ್ತು ಇವಾಗ ಈ ಸಮಯದಲ್ಲಿ ಈ ಸಮುದ್ರ ಮಂಥನ ಸಮಯದಲ್ಲಿ ಏನು ಉಚ್ಚಶ್ರವಣ ಎಂಬ ಕುದುರೆ ಹೊರಗಡೆ ಬಂದು ಆಕಾಶ ಮಾರ್ಗದಲ್ಲಿ ಅವರೆಲ್ಲ ದೇವಲೋಕದ ಮಾರ್ಗದಲ್ಲಿ ಹೋದಾಗ ಹೊರಗಡೆ ಕಾಣಿಸ್ತಾನೆ. ಇವರು ಕೆಳಗಡೆಯಿಂದ ನೋಡ್ತಾ ಇರ್ತಾರೆ ವನಿತೆ ಮತ್ತು ಕದ್ರು. ಆ ಸಮಯದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಈ ಬೆಟ್ಟಿಂಗ್ ನಡೆಯುತ್ತೆ. ಕುದುರೆ ತುಂಬ ಫುಲ್ಲು ವೈಟಿಗಿದೆ ಅಂತ ವನಿತೆ ಅಂದರೆ, ಇಲ್ಲ ಅದರ ಬಾಲ ಸ್ವಲ್ಪ ಕಪ್ಪಿಗಿದೆ ಅಂತ ಕದ್ರು ಅಂತ. ಇಬ್ಬರಿಗೂ ಇನ್ನು ವಾದ ವಿವಾದ. ಯಾವಾಗಲೂ ಅಷ್ಟೇ ಮನಸ್ಸಿನ ಸ್ವಭಾವ ಆರ್ಗ್ಯುಮೆಂಟಲ್ಲಿ ಗೆಲ್ಲಬೇಕು ಅಂತ, ನಾನಂದ ಮಾತು ಕರೆಕ್ಟ್ ಅಂತ ನಿರೂಪಣೆ ಮಾಡ್ಕೋಬೇಕು ಅನ್ನೋದು ತುಂಬ ಕೆಟ್ಟ ಚಟ ಇರುತ್ತೆ. ಇಂಗ್ಲೀಷಲ್ಲಿ ಅದಕ್ಕೆ ಒಂದು ಅಂತಾರೆ, ಇಫ್ ಯು ವಿನ್ ಎ ಆರ್ಗ್ಯುಮೆಂಟ್ ಯು ಲೂಸ್ ಎ ಪರ್ಸನ್. ನೀನು ವಾದನ ಗೆಲ್ಲೋ ಆಸೆ ಇದ್ದರೆ ವ್ಯಕ್ತಿಯನ್ನು ಕಳ್ಕೊಂಡ್ಬಿಡ್ತೀಯ. ವ್ಯಕ್ತಿ ಬೇಕಂದರೆ ವಾದದಲ್ಲಿ ನೀನು ಸೋಲಬೇಕು. ಅದು ಸುಳ್ಳಾಗಿರ್ಬೋದು, ಏನೇ ಆಗಿರ್ಬೇಕು. ನಿಂಗೆ ಆ ವ್ಯಕ್ತಿ ಬೇಕು ಅಂದ್ಕೊಂಡ್ರೆ ನೀನು ವಾದದಲ್ಲೇ ಸೋಲಬೇಕು. ಗಂಡ ಹೆಂಡತಿ ಸಂಬಂಧ ಆಗಲಿ, ಸ್ನೇಹಿತರ ಮಧ್ಯದಲ್ಲಾಗಲಿ, ಅದು ಬಕ್ವಾಸ್ ಅಂತ ಗೊತ್ತಾದರೂ ಕೂಡ ಕೇಳಬೇಕು. ಅವ್ರಿಗೆ ಸುಳ್ಳು ಪೊಳ್ಳು ಏನು ಹೇಳಿದ್ರು ಅದನ್ನು ನೀನು ಸುಮ್ಮನೆ ಹ್ಞೂ ಅಂತ ಸ್ವೀಕಾರ ಮಾಡಿ ಅಂತಿದ್ರೆಗೇನ ನಿನ್ನಷ್ಟು ಒಳ್ಳೆಯ ಫ್ರೆಂಡ್ ಇನ್ನೊಂದು ಇರೋದಿಲ್ಲ. ಈ ಸತ್ಯ ವಿದ್ಯಾರಣ್ಯ ಸ್ವಾಮೀಜಿಗಳಂತಾರೆ, ಪರಕಥ ಅಕ್ಷೋಭತಃ ಅಂದ್ಬಿಟ್ಟು ಬೇರೆಯವರು ಅವ್ರ ಸ್ಟೋರಿಗಳು, ಅವ್ರ ಫೀಲಿಂಗ್ಸು, ಅವ್ರ ಎಮೋಷನ್ಸು ನಮ್ಮ ಮುಂದಿಟ್ಟಾಗ ಪೀಸ್ಫುಲ್ಲಾಗಿ ಕೇಳಬೇಕಂತೆ. ಅವ್ರಿಗೆ ಆ ಸ್ಟೋರಿ ಹೇಳ್ಕೊಂಡು ಅವ್ರ ಕಷ್ಟಗಳು ಹೇಳ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತಂತೆ. ನಾವಿಲ್ಲ ಅಂತ ಅವ್ರು ಆಡೋ ಪ್ರತಿಯೊಂದು ಮಾತುಗೂ ಅಡ್ಡಗಾಲಾಗಿ ಹಂಗಲ್ಲ ಹಿಂಗಲ್ಲ ಅಂತ ಇದ್ದರೆ ಅಲ್ಲೇ ವಿವಾದ ಸ್ಟಾರ್ಟ್ ಆಗಿಬಿಡುತ್ತೆ. ಇವನು ನನ್ನ ಶ್ರೇಯೋಭಿಲಾಷೆ ಅಲ್ಲ ಅಂದ್ಬಿಟ್ಟು, ಇವನು ನನ್ನ ಶತ್ರು ಅಂದ್ಬಿಟ್ಟು ಅಲ್ಲೇ ವಾದ ವಿವಾದ ಬಂದ್ಬಿಡುತ್ತೆ. ಸ್ಟೋರೀಸ್ ಕೇಳಬೇಕಾಗುತ್ತೆ ಒಂದೊಂದು ಸತಿ. ಆದ್ದರಿಂದ ಇಲ್ಲಿ ಎಲ್ಲಿ ಮನಸ್ಸನ್ನು ಎಲ್ಲಿ ಕೇಳುತ್ತೆ, ಸೋಲು ಒಪ್ಪೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ, ಅಹಂಕಾರ ಆಗಿರುತ್ತೆ. ನಾನು ಅಂದುಕೊಂಡಿದ್ದೆಲ್ಲ ಕರೆಕ್ಟೇ, ನೇ ಪಟ್ಟುಕೊಂಡ ಕುಂದೆಲ್ಲಕ್ಕೂ ಮೂಳೆ ಕಾಲು ಅಂತ. ಯಾರು ಹೆಂಗೆ ಹೇಳ್ತಂತ, ನನ್ನ ಗಂಡನ ಯಾರು ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ. ಯಾಕೆ ಅಂದರೆ ಅವನು ಯಾರು ಹೇಳಿಬಿಟ್ಟು ಮಾತು ಕೇಳೋದಿಲ್ಲ ಅಂತ. ಮತ್ತು ಯಾರು ಹೇಳಿದ ಮಾತು ಕೇಳಿದ್ರೆ ಅವನಿಗೆಲ್ಲಿ ಸೋಲೋಗ್ತಾನೆ ಅಂದ್ಬಿಟ್ಟು ಈ ಥರ ಇಬ್ಬರಿಗೂ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಬೆಟ್ಟಿಂಗಲ್ಲಿ ಮತ್ತೆ ಸರಿ ಅದು ನಿರೂಪಣೆ ಮಾಡೋಣ. ಅದೊಂದು ವೇಳೆ ಯಾರು ಗೆಲ್ತಾರೋ
ಯಾರು ಸೋಲ್ತಾರೋ ಅವರು ಗೆದ್ದವ್ರಿಗೆ ದಾಸಿ ಆಗಬೇಕು ಅನ್ನೋದು ಬೆಟ್ಟಿಂಗು. ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡ್ಬಿಟ್ಟ ಮೇಲೆ ಮತ್ತೆ ಮನೆಗೆ ಬಂದ ಮೇಲೆ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಕದ್ರು, ಅದು ನಿಮ್ಮಿಂದನೇ ಸಾಧ್ಯವಾಗಬೇಕು, ನೀವೆಲ್ಲರೂ ಆ ಕುದುರೆಯ ಬಾಲಕ್ಕೆ ಅಂಟುಕೊಳ್ಳ್ರಿ, ಬಾಲವು ಕಪ್ಪಾಗಿ ಕಂಡರೆ ಸಾಕು, ನಾನು ಗೆಲ್ಲುವೆನು, ಅವಳು ನನ್ನ ದಾಸಿ ಆಗುವಳು ಅಂತ ಮಕ್ಕಳನ್ನು ಕರೆಸಿ ಹೇಳ್ತಾರೆ. ಮಕ್ಕಳು ಕಶ್ಯಪನ ಸಂತಾನ ಮತ್ತು ಧರ್ಮಾತ್ಮರಾಗಿರ್ತಾರೆ. ಅವ್ರಿಗೆ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ಗೊತ್ತಿರುತ್ತೆ. ಆದರೆ ಯಾವಾಗಲೇ ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ, ಅಣ್ಣ ಆಗಲಿ, ಗುರು ಆಗಲಿ, ಯಾರೇ ಆಗಲಿ, ಶಾಸ್ತ್ರ ನಿಷಿದ್ಧವಾದಂಥ ಕರ್ಮಗಳು ಮಾಡುವಾಗ ಧರ್ಮದ ಪಕ್ಷ ತಗೋಬೇಕು ನಾವು. ನಮ್ಮ ಸನಾತನ ಧರ್ಮ ಅದನ್ನೇ ಕಳಿಸಿದ್ದು. ಅದಕ್ಕೆ ಸ್ವಂತ ಅಣ್ಣನನ್ನು ಬಿಟ್ಟುಬಿಟ್ಟ ವಿಭೀಷಣ ಧರ್ಮದ ಸಲುವಾಗಿ. ಹನುಮಂತ ಪರಮ ಭಕ್ತ ಶ್ರೀರಾಮ ಪ್ರಭುಗೆ. ರಾಮಾಂಜನ ಯುದ್ಧ ನಡೀತು ಧರ್ಮದ ಸಲುವಾಗಿ. ಕೃಷ್ಣಾರ್ಜುನ ಯುದ್ಧ ನಡೀತು ಧರ್ಮದ ಸಲುವಾಗಿ. ಗುರು ಕೃಷ್ಣ ಪರಮಾತ್ಮ ಗುರು. ಮತ್ತು ಪರಶುರಾಮ ತಾಯಿ ಶಿರಸ್ಸನ್ನು ಖಂಡನೆ ಮಾಡ್ತಾನೆ. ಮತ್ತು ಪ್ರಹ್ಲಾದ ಸ್ವಂತ ತಂದೆಯನ್ನು ಸಾಯತಕ್ಕೂ ಬಿಟ್ಬಿಡ್ತಾನೆ. ಪಿತೃವಾಕ್ಯ ಪರಿಪಾಲನೆ ಮಾಡಲಿಲ್ಲ ಅಲ್ಲಿ. ಶ್ರೀರಾಮಚಂದ್ರ ಪ್ರಭು ಪಿತೃವಾಕ್ಯ ಪರಿಪಾಲನೆ ಮಾಡ್ದ, ಯಾಕಂದರೆ ಶಾಸ್ತ್ರ ವಿಹಿತವಾಗಿ ಇದ್ದ. ಆದರೆ ಹಿರಣ್ಯಕಶಿಪು ಶಾಸ್ತ್ರ ನಿಷಿದ್ಧ ಕರ್ಮಗಳು ಮಾಡ್ತಿದ್ದ, ಅದಕ್ಕೆ ಅಲ್ಲಿ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾಗಿಲ್ಲ. ಧರ್ಮ ಯಾವ ಸಮಯದಲ್ಲಿ ಯಾವ ಧರ್ಮ ಗೌಣ, ಯಾವ ಧರ್ಮ ಮುಖ್ಯವಾಗಿರುತ್ತೆ ಅಂದ್ಬಿಟ್ಟು ಧರ್ಮದ ಸಣ್ಣ ನಾವು ಮುಂದೆ ಇಟ್ಕೊಂಡು ಸನಾತನ ಧರ್ಮದಲ್ಲಿ ಮೇಳಕ್ಕೆ ಹೋಗಬೇಕು. ಅದಕ್ಕೆ ಈಗ ಮಕ್ಕಳು ಕೂಡ ಅದಕ್ಕೆ ಇಂಥ ಮೋಸದ ಕಾರ್ಯಕ್ಕೆ ನಮ್ಮನ್ನು ಪ್ರೇರಣೆ ಕೊಡ್ತಾ ಇದೆಯಲ್ಲಮ್ಮ ನೀನು. ತಾಯಿ ಆದವಳು ಮಕ್ಕಳಿಗೆ ಸನ್ಮಾರ್ಗ ಬೋಧಕ ಮಾಡಬೇಕು ಹೊರತು ನಾವು ಈ ಕಾರ್ಯವನ್ನು ಎಂದಿಗೂ ಮಾಡಲಾರಲಿ, ನಾವು ಮಾಡೋದಿಲ್ಲ ಅಂದ್ಬಿಟ್ಟು ಅವರು ಒಪ್ಪೋದಿಲ್ಲ. ಇಂಥ ನಾವು ಮೋಸವಾದ ಕೆಲಸ ನಾವು ಮಾಡೋದಿಲ್ಲ ಅಂದ್ಬಿಟ್ಟು ಆವಾಗ ಕದ್ರುಗೆ ಕೋಪಗೊಂಡು ಪಾಂಡವ ಕುಲೋತ್ಪನ್ನನಾದ ಜನ್ಮೇಜಯನು ಮಾಡುವ ಸರ್ಪಯಾಗದಲ್ಲಿ ಅಗ್ನಿಯು ನಿಮ್ಮೆಲ್ಲರನ್ನು ನಿರ್ದಯೆಯಿಂದ ದಹಿಸಲಿ ಅಂತ ಆಗ ಶಾಪ ಕೊಟ್ಟುಬಿಡ್ತಾನೆ. ಈ ದೃಷ್ಟಾಂತವನ್ನು ಆವಾಗ ಹೇಳ್ತಾ ಇರ್ತಾರೆ. ಸುಮಾರು ಜನ ತಾಯಿ ಮಕ್ಕಳ ಪ್ರೀತಿ ಬಗ್ಗೆ ಡೌಟ್ ಇರುತ್ತೆ. ಅಲ್ಲಿ ನಿಜವಾಗ್ಲೂ ನಿಜವಾದ ಪ್ರೀತಿ ಇರ್ಬೋದು, ತಾಯಿ ಮಕ್ಕಳಿಗೆ ಮೇಲೆ ಪ್ರೀತಿ ಅಂದ್ಬಿಟ್ಟು. ಬಟ್ ಶಾಸ್ತ್ರ ಒಪ್ಪೋದಿಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂದ್ಬಿಟ್ಟು. ಅದು ಋಷಿಗಳು ಆವಾಗ ನದಿಯಲ್ಲಿ ಕೋತಿ ಮರಿ ಇದ್ದಾಗ ಅಲ್ಲೂ ನೋಡಿದ್ದಾರೆ. ಅದು ಎಲ್ಲಿ ತನಕ ಕತ್ತು ತನಕ ನೀರು ಬರ್ತಾ ಇರುತ್ತೋ, ನದಿಯಲ್ಲಿ ನೀರು ಹೆಚ್ಚಾಗಿ ಮರಿಯನ್ನು ಕೈಲಿಟ್ಕೊಂಡು ಕಾಪಾಡ್ತಾ ಇರುತ್ತೆ. ಅದು ಮುಳುಗೋ ಪರಿಸ್ಥಿತಿ ಯಾವಾಗ ಬರ್ತಾ ಇರುತ್ತೋ ಕಾಲು ಕೆಳಗಡೆ ತನ್ನ ಮರಿಯನ್ನು ಇಟ್ಕೊಂಡು ಅದು ಬದುಕೋ ಪ್ರಯತ್ನ ಮಾಡುತ್ತೆ. ಲ್ಯಾಬೊರೇಟರಿ ಟೆಸ್ಟ್ ಮಾಡಿದರೆ ಗ್ಲಾಸ್ ಕಂಟೈನಲ್ಲಿ ಆಗಿಬಿಟ್ಟು ಕೋತಿ ಮರಿನ ಆಗಿಬಿಟ್ಟು ನೀರು ಬಿಡ್ತಾ ಇರ್ತಾರೆ. ಅಲ್ಲೂ ಕೂಡ ಅಷ್ಟೇ, ಕತ್ತು ತನಕ ಬರೋ ತನಕ ಮರಿನ ಕಾಪಾಡ್ತಾ ಇರ್ತಾರೆ. ಅದು ಮುಳುಗೋ ಪರಿಸ್ಥಿತಿ ಬಂದಾಗ ಆ ಮರಿನ ಕಾಲು ಕೆಳಗಡೆ ಇಟ್ಕೊಂಡ್ಬಿಟ್ಟು ಅದು ಕಾಪಾಡೋ ಪ್ರಯತ್ನ ಮಾಡಿಬಿಡುತ್ತೆ. ಅಷ್ಟೇ. ಎಲ್ಲ ಪ್ರಪಂಚದಲ್ಲಿ ಏನೆಲ್ಲ ಏನು ಅನ್ಲಿಮಿಟೆಡ್ಡು ಪ್ರೀತಿ ಸಿಗುತ್ತೆ ಅಂತ ಏನು ಅಂದ್ಕೊಂಡಿರ್ತಾರೋ ಅವೆಲ್ಲ ಸುಳ್ಳೇ. ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರೀತಿಯಿಂದಲೂ ಕ್ಯಾಲ್ಕುಲೇಷನ್ ಇದೆ. ನೀನು ಅವರ ಆನಂದಕ್ಕೆ ಏನಕ್ಕೇನೋ ಪ್ರಕಾರೇಣ ನೀನೊಂದು ಮಾಧ್ಯಮವಾಗಿದ್ರೇ ನೀನು ನಿನ್ನ ಮೇಲೆ ಅವರಿಗೆ ಪ್ರೀತಿ ಬರುತ್ತೆ. ನೀನು ಅವ್ರಿಗೆ ಯಾವುದೇ ಪ್ರಕಾರವಾಗಿ ಅವರ ಆನಂದಕ್ಕೆ ಒಂದು ಚೂರು ಕಾರಣ ಇಲ್ಲ ಅಂದಾಗ ನಿನ್ನನ್ನು ಬಿಟ್ಟು ಬಿಡ್ತಾರೆ, ನಿನ್ನಿಂದ ದೂರ ಹೋಗ್ಬಿಡ್ತಾರೆ, ಇಲ್ಲ ನಿನ್ನನ್ನು ಹಿಂಸೆ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಸತ್ಯನ ತಿಳ್ಕೊಂಡು ಬಿಟ್ಟು ಅರ್ಥ ಮಾಡ್ಕೋಬೇಕು. ಎಂಥ ಸಂಬಂಧ, ಎಂಥ ರಿಲೇಷನ್ನೇ ಆಗಲಿ ಕಾಂಪ್ರಮೈಸೇ. ಸುಮ್ಮನೆ ಈ ಸತ್ಯನ ತಿಳ್ಕೊಂಡ್ಬಿಡ್ದಿರ ಅದಕ್ಕೆ ಸಿಕ್ಕಾಕ್ಕೊಂಡಿರ್ತಾರೆ. ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನಮ್ಮ ತಂದೆ, ಅಯ್ಯೋ ನಮ್ಮ ಅಣ್ಣ ಅಂದ್ಬಿಟ್ಟು ಎಲ್ಲ ಪ್ರಕಾರದ ಮೋಹದಿಂದ. ವಾಸ್ತವಿಕವಾದ ಕ್ಯಾಲ್ಕುಲೇಷನ್ ಇಲ್ಲದಿರುವಂಥ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಈ ದೃಷ್ಟಾಂತವನ್ನೇ ಕೂಡ ಹೇಳ್ತಾ ಇರ್ತಾರೆ. ನೋಡು ಮತ್ತು ಸ್ವಂತ ತಾಯಿ ಮಕ್ಕಳಿಗೆ ಶಾಪ ಇಟ್ಲು ಅಂದ್ಬಿಟ್ಟು ಅಷ್ಟೇ. ಮತ್ತು ಆಕೆಗೆ ಅನುಕೂಲತೆಗೆ ಹೇಳ್ದಂಗೆ ಮಾಡಲಿಲ್ಲ, ಶಾಪ ಇಟ್ಬಿಟ್ರು. ಈ ಕೂಡ ಲೋಕದಲ್ಲಿ ನೋಡಿ, ಮದುವೆ ಆಗೋ ಮುಂಚೆ ತಂದೆ ತಾಯಿ ಮಗನನ್ನ ಬಗ್ಗೆ ಕೀರ್ತಿ ಎಲ್ಲ ಹೊಗಳ್ಕೊಂಡು ಎಲ್ಲ ಮನೆಯಲ್ಲಿ ಹೇಳ್ಕೊಂಡು ನಮ್ಮ ಮಗ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬರ್ತಾರೆ. ಮದುವೆ ಆದಮೇಲೆ ಸೊಸೆ ಬಂದು ಸ್ವಲ್ಪ ಜಗಳಗಳಾಯಿತು, ಅವನು ಸ್ವಲ್ಪ ಹೆಂಡತಿಗೆ ಸಪೋರ್ಟು ಮಾಡ್ದ ಅಂತ ಗೊತ್ತಾದ ಮೇಲೆ ಅವರೆಲ್ಲ ನಿಂದೆ ಮಾಡ್ಕೊಂಬರ್ತಾರೆ. ನನ್ನ ಮಗ ಇಷ್ಟು ದುಷ್ಟ, ಹಿಂಗೆಲ್ಲ ಮಾಡ್ತಾನೆ, ಹಂಗೆ ಹಿಂಗೆ ಅಂತ. ಇಷ್ಟೇ ಪ್ರಪಂಚ. ಈ ಸತ್ಯನ ತಿಳ್ಕೊಂಡು ಆ ಮೋಹಗಳಲ್ಲಿ ಜೀವನ ನಾಶ ಮಾಡ್ಕೊಳ್ದಿರ ಪರಮಾತ್ಮನ ಮೇಲೆ ಆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ನಮ್ಮ ಸಚ್ಚಿದಾನಂದ ಸ್ವರೂಪ, ನಮ್ಮ ಸ್ವರೂಪನ ಬಿಟ್ಟು
ಹೊರಗಡೆ ಎಲ್ಲೂ ಪ್ರೀತಿ ಅನ್ನೋದಿಲ್ಲ. ಎಲ್ಲಿ ನೀನು ಆ ಇನ್ವೆಸ್ಟ್ ಮಾಡಿದ್ರೂ ಆ ಪ್ರೀತಿ ಅಲ್ಲಿಂದ ನಿನಗೆ ಮಹಾ ದುಃಖನೇ ಬರೋದೇ ಹೊರತು ನಿನಗೆ ಅಲ್ಲಿ ರಿಸಲ್ಟ್ ಏನೂ ಸಿಗೋದಿಲ್ಲ. ಮತ್ತು ಭಜಗೋವಿಂದಲ್ಲಿ ಎಂತ ಇರಲ್ಲ, ಯಾವತ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾವತ್ತು ವಿತ್ತೋಪಾರ್ಜನ ಸಕ್ತಃ, ಯಾವಾಗ ತನಕ ನೀನು ದುಡ್ಡು ಸಂಪಾದನೆ ಮಾಡ್ತಾ ಇರ್ತೀಯೋ ಅಲ್ಲಿಂದನೇ ಆವಾಗ ನಿನಗೆ ಪರಿವಾರ, ಹೆಂಡತಿ, ಮಕ್ಕಳು ಎಲ್ಲ ನಿನಗೆ ಸನ್ಮಾನ ಅಷ್ಟೇ. ಯಾವತ್ತಿನ ದಿವಸ ನೀನು ದುಡ್ಡು ಸಂಪಾದನೆ ಮಾಡೋಕ್ಕೆ ಯೋಗ್ಯನಲ್ಲ ಅಂತ ಗೊತ್ತಾಗ್ಬಿಟ್ಟಿಯೋ, ನೀನು ಅವ್ರ ಮೇಲೆ ಭಾರ ಆಗ್ತಿ ಅಂತ ಗೊತ್ತಾಗ್ಬಿಟ್ರೆ ಆವತ್ತೇ ಮತ್ತು ಜರ್ಜರ ದೇಹ, ವೃದ್ಧಾವಸ್ಥೆಯಲ್ಲಿ ಎಷ್ಟೊಂದು ಕಿರುಕುಳ ಇದೆ. ಈಗಂತೂ ಯಾರು ತಂದೆ ತಾಯಿ ಜೊತೆ ಇರೋದಕ್ಕೆ ಇಷ್ಟನೇ ಪಡಲ್ಲ. ಸ್ವತಂತ್ರತೆ, ಇಂಡಿಪೆಂಡೆನ್ಸ್ ಅಂತ ತುಂಬ ದೊಡ್ಡ ನೋವು ಅಂದ್ಬಿಡ್ತಾರೆ. ಮೊನ್ನೆನೇ ಹೇಳಿದ್ರಲ್ಲ, ಸಂಬಂಧಗಳು ನೋಡೋರು ಅಂತಾರೆ, ಕೇಳ್ತಾರಂತೆ ಹೆಣ್ಣು ಮಕ್ಕಳಿರೋರು, ಎಕ್ಸ್ಟ್ರಾ ಬ್ಯಾಗೇಜ್ ಇದೆಯಾ ಅಂತ. ಅಂದರೆ ಅತ್ತೆ ಮಾವ ಇದ್ದಾರಾ ಅಂತ, ಅಂದರೆ ಅವ್ರಿಗೆ ಅಂತ ಎಕ್ಸ್ಟ್ರಾ ಬ್ಯಾಗೇಜ್ ಇದೆಯಾ ಅಂತ ಆ ಲೆಕ್ಕದಲ್ಲಿ. ಅಂದರೆ ಈಗ ಅವ್ರು ಎಂಥ ಹೆಣ್ಣು ಕೊಡೋರೇ ಆ ಥರ ಯೋಚನೆ ಇದೆ. ಅಂದರೆ ಅವ್ರಿಗೆ ಅತ್ತೆ ಮಾವ ಇರಬಾರ್ದು, ಸ್ವತಂತ್ರವಾಗಿರಬೇಕು ಅಂದ್ಬಿಟ್ಟು ಈ ಥರ ಯೋಜನೆಗಳೇ ಎಲ್ಲ ವಿಪರೀತವಾಗಿಬಿಟ್ಟು ಗೊತ್ತೆ. ಎಲ್ಲವೂ ಅಷ್ಟೇ ಕ್ಯಾಲ್ಕುಲೇಷನ್. ಈ ವಿಷಯ ತಿಳ್ಕೋಬೇಕು. ಇಲ್ಲೇ ಅಲ್ಲ, ಕಂಪ್ನಿಯಲ್ಲಾಗಲಿ ಆಶ್ರಮದಲ್ಲಾಗಲಿ, ನೀನು ಆಶ್ರಮಕ್ಕೆ ನಿನ್ನಿಂದ ಏನೋ ಒಂದು ಸ್ವಲ್ಪ ಪ್ರಯೋಜನ ಇತ್ತಂದರೆ ನಿನಗೆ ಅಲ್ಲಿ ಸ್ವಲ್ಪ ದಿವಸ ಇದ್ರದ್ದು. ಉತ್ತರ ಭಾರತದಲ್ಲಿ ಒಂದು ಅಭ್ಯಾಸ ಇದೆ, ಸಣ್ಣ ವಯಸ್ಸಿನಲ್ಲಿ ಬರೋರನ್ನ ಇಟ್ಕೊಂಡ್ಬಿಡ್ತಾರೆ ಆಶ್ರಮದಲ್ಲಿ. ಯಾಕಂದರೆ ಇವನಿಗೆ ಸ್ವಲ್ಪ ದಿವಸ ಇದ್ದರೆ ಏನೋ ಒಂದು ಸ್ವಲ್ಪ ಸೇವೆ ಮಾಡ್ತಾನೆ, ಆಶ್ರಮಕ್ಕೆ ಇವನಿಂದ ಸ್ವಲ್ಪ ಪ್ರಯೋಜನ ಇರುತ್ತೆ ಅಂತ. 60+ ಅಂದರೆ ಏನೋ ಒಂದು ಕಾರಣ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಿರೂ ಹೋಗೋ ಥರ ಮಾಡಿಬಿಡ್ತಾರೆ ವಯಸ್ಸಾದಮೇಲೆ ಅಂತ. ಯಾಕಂದರೆ ಇನ್ನು ವಯಸ್ಸಾಗ್ಬಿಟ್ಟಿದೆ, BP, ಶುಗರು, ಲಿವರ್ ಹೋಯ್ತು, ಕಿಡ್ನಿ ಹೋಯ್ತು. ಮತ್ತು ಅಂಥವ್ರನ್ನ ಇಟ್ಕೊಂಡ್ಬಿಟ್ರೆ ಮತ್ತು ಅವ್ರ ಹಾಸ್ಪಿಟ್ಲ್ ಖರ್ಚಿಗೆ ಲಕ್ಷ ಕಟ್ಟು ಮಾಡಬೇಕು. ಸುಮ್ಮನೆ ಇದ್ದು ನೋಡೋದಕ್ಕೂ ಆಗೋದಿಲ್ಲ. ಆಶ್ರಮದ ಮರ್ಯಾದೆನೂ ಹೋಗುತ್ತೆ. ಯಾಕಪ್ಪ ರಿಸ್ಕೆ ಬೇಡ ಅಂದ್ಬಿಟ್ಟಿದ್ದು ಏನೋ ಒಂದು ಕಾರಣ ಹೇಳ್ಬಿಟ್ಟು ಮುಂಚೆನೇ ರಿಜೆಕ್ಟ್ ಮಾಡ್ತಾರೆ. ಇದೊಂದು ಇರುತ್ತೆ ಎಲ್ಲ ಕಡೆ ಅಷ್ಟೇ. ಎಲ್ಲಿ ತನಕ ನಿನ್ನಲ್ಲಿ ಏನಾದರೂ ಸ್ವಲ್ಪ ಉಪಯೋಗವಾಗುವಂಥ ಏನಾದರೂ ಒಂದು ಚೂರಾದರೂ ಇದ್ದಾಗ ಅದಕ್ಕೆ ಬೆಲೆ ಕೊಟ್ಟು ಎಲ್ಲ ಇಟ್ಕೊಳ್ತಾ ಇರ್ತಾರೆ. ಅದನ್ನು ನೀವು ತಿಳ್ಕೊಂಬಿಟ್ಟಿದ್ರೆ, ಇಲ್ಲ ಅವರು ತುಂಬ ದಯೆಯವರು, ಅವರು ಪ್ರೀತಿ ಮಾಡ್ತಾರೆ ಹಂಗೆ ಅಂದ್ಕೊಂಡ್ರೆ ನೀನು ಮೂರ್ಖತ್ವ ಅಷ್ಟೇ. ಎಲ್ಲ ರಿಲೇಷನ್ಸು, ಎಲ್ಲ ಒಂದು ಗುರು ಶಿಷ್ಯರ ಸಂಬಂಧ ಬಿಟ್ಟರೆ ಇನ್ನೆಲ್ಲ ಜಾಗದಲ್ಲಿ ಕ್ಯಾಲ್ಕುಲೇಷನ್ನೇ ಇರುತ್ತೆ. ಈ ಸತ್ಯನ ನಾವು ತಿಳ್ಕೋಬೇಕು. ಇವಂಥ ದೃಷ್ಟಾಂತಗಳಿಂದ ಇವೆಲ್ಲ ಕಣ್ಣು ತರಿಸ್ಬೇಕು. ಸ್ವಂತ ತಾಯಿ ಮಕ್ಕಳ ಮೇಲೆ ಶಾಪ ಇಟ್ಟುಬಿಟ್ರು, ಅದು ಇನ್ನೇನು ಆ ಬೆಂಕಿಯಲ್ಲಿ ಬಿದ್ದು ಸಾಯಿ ಹೋಗ್ರಿ ಅಂದ್ಬಿಟ್ಟು. ಇದೊಂದು ಈ ಸ್ಟೋರಿಯಿಂದ ತಗೋಬೇಕಾದಂಥ ಆದರ್ಶ. ಮತ್ತು ಇನ್ನೊಂದು ಆದರ್ಶ ಏನಂದರೆ, ಪ್ರಪಂಚದಲ್ಲಿ ಏನೇ ಆಗ್ತಾಯಿದ್ರು ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಬ್ರಹ್ಮದೇವರೇ ಅಂತಾರೆ, ಆ ಕದ್ರುವಿನ ಮನಸ್ಸಿನಲ್ಲಿ ಈ ಥರ ಭಾವನೆ ಬರೋದಕ್ಕೆ ಬ್ರಹ್ಮದೇವರೇ ಆ ಪ್ರೇರಣೆ ಕೊಟ್ಟಿರ್ತಾರೆ. ಸರಸ್ವತಿ ದೇವಿಗೆ ಹೇಳ್ಬಿಟ್ಟು ನೀನು ಬುದ್ಧಿಯಲ್ಲಿ ಈ ಥರ ಒಂದು ಬುದ್ಧಿ ತರಿಸು ಅಂತ. ಯಾಕೆ ಅಂದರೆ ಆ ವಿಷಸರ್ಪಗಳು ಅವರ ಪಾಪ್ಯುಲೇಷನ್ ಹೆಚ್ಚಾಗ್ಬಿಟ್ಟು ಪ್ರಕೃತಿಯಲ್ಲಿ ಮಿಸ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಯಾವುದೇ ಪ್ರಾಣಿಗಳಷ್ಟು ಎಲ್ಲ ಸೀಮಿತವಾದ ಸಂಖ್ಯೆಯಲ್ಲಿ ಇರಬೇಕಂತೆ. ಇವಾಗ ಏನಾಗಿದೆ ಗೊತ್ತಾ, ರಿಸರ್ಚ್ನಲ್ಲಿ ಈ ಎಷ್ಟೊಂದು ಇರುವೆಗಳು ಅವು ಇವೆಲ್ಲ ಜೀವಿಗಳಿದ್ದಾವಲ್ಲ, ಅದರಲ್ಲಿ ಒಂದು ವೇಳೆ ನಾವು ಗೆಸ್ ಮಾಡಿದ್ರೆ ಕಂಪ್ಲೀಟ್ ಪ್ರಪಂಚದಲ್ಲಿ ಇರುವೆಗಳೆಲ್ಲ ನಾಶ ಆಗಿಬಿಟ್ರೆ ಒಂದು 10 ದಿವಸದಲ್ಲೇನೋ ಪ್ರಪಂಚನೇ ನಾಶ ಆಗಿಬಿಡುತ್ತಂತೆ. ಒಂದು ಜೀವಿ ಮೇಲೆ ಇನ್ನೊಂದು ಜೀವಿ ಹಂಗೆ ಆಧಾರವಾಗಿ ಲಿಂಕ್ ಇದೆ. ಎಲ್ಲ ಜೀವಿ, ಯಾವುದೊಂದು ಜೀವಿಯ ನಷ್ಟ ಆದರೂ ಕೂಡ ಎಕಾಲಜಿ ಸಿಸ್ಟಮು ಫುಲ್ಲು ಡಿಸ್ಟರ್ಬ್ ಆಗಿಬಿಡುತ್ತೆ. ಒಂದರಿಂದ ಒಂದು ಲಿಂಕ್ ಇರುತ್ತೆ, ಚೈನು, ಫುಡ್ ಚೈನು, ಆ ಲಿಂಕ್ ಪ್ರಾಸೆಸ್ಸೆಲ್ಲ. ಆದರೆ ಮನುಷ್ಯ ಸತ್ತೋಗ್ಬಿಟ್ರೆ ಈ ಪ್ರಕೃತಿಯೆಲ್ಲ ತುಂಬ ಬಟ್ಟಿ ವಿಕಸಿತವಾಗುತ್ತೆ. ಮನುಷ್ಯ ಒಬ್ಬನು ಇದನ್ನು ಉಪಯೋಗ ಪಡ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಜೀವಿಗಳು ಕೂಡ ಎಕಾಲಜಿಯನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ಕಪ್ಪೆ ಇತ್ತಂದರೆ ಹಾವಿಗೆ ಆಹಾರ, ಜೀವಸ್ಯ ಭೋಜನ ಬಂದುಬಿಟ್ಟು
ಆದರೆ ಮನುಷ್ಯ ಒಬ್ಬರಿಗಿಲ್ಲ ಅಂದರೆ ಇನ್ನೂ ಎಲ್ಲ ಅಭಿವೃದ್ಧಿಯನ್ನು ಹೊಂದ್ತಾವಂತೆ. ಆದರೆ ಮನುಷ್ಯ ಎಲ್ಲವನ್ನು ಒಂದೊಂದು ಎಷ್ಟೋ ಸ್ಪೀಶೀಸ್ ಡೈನೋಸರ್ಗಳು ಹೋಯಿತು, ಎಷ್ಟೊಂದು ಸ್ಪೀಸಿಗಳೆಲ್ಲ ಹಂಗೆ ಮನುಷ್ಯನ ಸ್ವಾರ್ಥಕ್ಕಾಗಿ ಎಲ್ಲ ಈಗೇನೋ ಸ್ವಲ್ಪ ಝೂಗಳು ಅದು ಇದು ಅಂತ ಮಾಡಿಕೊಂಡು ಕೆಲವೊಂದು ಪ್ರಾಣಿಗಳು ಮಿಕ್ಕಿದಾವೆ. ಇಲ್ಲ ಅಂದರೆ ಹುಲಿಗಳು ಸಿಂಹಗಳು ಇವೆಲ್ಲ ಯಾವಾಗಲೂ ಮಾಯ ಆಗ್ತಾಯಿದೆ. ಸಿಂಹ ಎಲ್ಲಿ ಕಂಡು ಒಂದು ಗುಜರಾತಲ್ಲಿ ಬಿಟ್ಟರೆ ಈ ಕಡೆ ಎಲ್ಲ ಕಾಣಿಸ್ತಾನೇ ಇಲ್ಲ. ಸಾಯಿಸ್ಬಿಟ್ಟಿದ್ದಾರೆ ಅವರವ್ರ ಸ್ವಾರ್ಥಕ್ಕಾಗಿ ಆ ಥರ. ಮತ್ತು ಆ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ಬ್ರಹ್ಮದೇವರು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಹಿಟ್ಲರ್ ಅಂತ ಎಲ್ಲರೂ ಅವನ ಹೆಸರು ಹೇಳ್ಕೊಂಡು ಸಿಕ್ಕಾಪಟ್ಟೆ ಅವನನ್ನು ವಿಲನ್ ಥರ ನೋಡ್ತಾರೆ. ಅವನು ನಿಮಿತ್ತ ಮಾತ್ರ ಅಷ್ಟೇ. ಆ ಸಮಯ ಬಂದಿತ್ತು 8 ಕೋಟಿ ಜನವನ್ನು ತಗೊಂಡು ಹೋಗಬೇಕಾಗಿತ್ತು. 10 ಕೋಟಿ ಜನ ವರ್ಲ್ಡ್ ವಾರ್ 2ನಲ್ಲಿ, ವರ್ಲ್ಡ್ ವಾರ್ 1ನಲ್ಲಿ 8 ಕೋಟಿ ಜನ, 10 ಕೋಟಿ ಜನನ ಅವನು ಭೂಮಿ ಭಾರ ಇಳಿಸ್ಬೇಕಾಗಿತ್ತು. ಅವನ ನಿಮಿತ್ತ ಮಾತ್ರವಾಗಿ ಅಲ್ಲಿ ಬರ್ತಾನೆ ಅಷ್ಟೇ ಹೊರತು ಅವನು ನಿಮಿತ್ತ ಅಂದ್ಕೊಂಡಿರಲ್ಲ. ನಾವು ಪ್ರಕೃತಿನೇ ರೀಸೆಟ್ ಮಾಡಿಕೊಡುತ್ತೆ. ಯಾವುದೋ ಒಂದು ಮಾರ್ಗ ಹುಡ್ಕೊಂಡ್ಬಂದ್ಬಿಟ್ಟು ರೀಸೆಟ್ ಮಾಡ್ತಾ ಇರುತ್ತೆ. ಈಗ ಸರ್ಪಗಳು ವಿಪರೀತವಾಗಿ ಪಾಪ್ಯುಲೇಷನ್ ಹೆಚ್ಚಾಗಿತ್ತಂತೆ. ಅದಕ್ಕೆ ಬ್ರಹ್ಮದೇವರೇ ಕದ್ರಿನಲ್ಲಿ ಆ ಥರ ಬುದ್ಧಿ ಬರಲಿ ಅಂತ ಮಾಡಿಸಿ ಆ ಶಾಪ ಇಡೋ ಥರ ಮಾಡ್ತಾರೆ. ಮತ್ತು ಇದರಲ್ಲಿ ಇನ್ನೊಂದು ಸ್ಟೋರಿ ನಾನು ತಮಿಳ್ನಾಡಲ್ಲಿ ಹೇಳಿದ್ದೆ, ನೀವು ಕೇಳಿದಿರೋ ಇಲ್ಲ. ಅಂದರೆ ನಾವು ನಮ್ಮ ಸುತ್ತಮುತ್ತಲ ಸಿಕ್ಕಾಪಟ್ಟೆ ಅನ್ಯಾಯ ನಡೀತಾ ಇದೆ, ಹಿಂಗೆ ನಡಿಬಾರ್ದಾಗಿತ್ತು ಅಂತ ಸಿಕ್ಕಾಪಟ್ಟೆ ನಾವು ಸುಮ್ಮನೆ ಅನ್ನೆಸೆಸರಿಯಾಗಿ ಡಿಸ್ಟರ್ಬ್ ಆಗ್ತಾಯಿರ್ತೀವಿ. ಪ್ರಪಂಚದಲ್ಲಿ ಎಲ್ಲವೂ ಕರೆಕ್ಟಾಗಿ ನಡೀತಾ ಇದೆ. ಇದು ನಡೀತಾ ಇರೋ ವಿಷಯನ ಸ್ವೀಕಾರ ಮಾಡ್ಕೊಂಬಿಟ್ರೆ ಶಾಂತಿ ಸಿಗುತ್ತೆ. ಒಬ್ಬ ಪೋಯಿಟ್ ಇರ್ತಾನೆ, ಈ ಸ್ಟೋರಿ ಹೇಳಿದ್ದೀನಿ ಅನಿಸುತ್ತೆ, ಕವಿ ನೆನಪಿದೆಯಾ? ಪೋಯಿಟ್ಟು ಮತ್ತು ಮುರುಘಾ, ಸಣ್ಣ ಹುಡುಗನ ರೂಪದಲ್ಲಿ. ಅವರಿಬ್ಬರು, ಒಬ್ಬ ಪೋಯಿಟ್ ಒಳ್ಳೆ ಸಾಧಕ ಇರ್ತಾನೆ. ಅವನಿಗೆ ಮೋಕ್ಷ ಇನ್ನೇನು ತುದಿಯಲ್ಲಿ ನಿಂತಿದೆ, ಇನ್ನು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಮುಕ್ತನಾಗ್ಬಿಡ್ತಾನೆ. ಆದರೆ ಈ ಪ್ರಪಂಚದ ವಿಷಯದಲ್ಲಿ ನಡೆಯೋ ಕೆಲವೊಂದು ಅಧರ್ಮ ವಿಷಯಗಳನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ಕೊತಾ ಇರ್ತಾನೆ. ಅದಕ್ಕೆ ಪರಮಾತ್ಮ ಅವನಿಗೆ ಈ ಜ್ಞಾನವನ್ನು ಕೊಡಬೇಕು. ಈ ಪ್ರಪಂಚದಲ್ಲಿ ನಡೀತಾ ಇರೋದೆಲ್ಲ ಕರೆಕ್ಟಾಗಿ ನಡೀತಾ ಇದೆ. ಅವರವರು ಮಾಡಿಕೊಂಡಿದ್ದ ಪಾಪಗಳಿಗೆ ಈ ಥರ ಎಲ್ಲ ಸುಖ ದುಃಖಗಳೆಲ್ಲ ಸಿಗ್ತಾ ಇದ್ದಾವೆ. ಏನೂ ಮಿಸ್ಬ್ಯಾಲೆನ್ಸ್ ಆಗ್ತಾಯಿಲ್ಲ, ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಅವನು ಜ್ಞಾನ ಪಡಿಸ್ಬೇಕಂದ್ಬಿಟ್ಟಿದ್ದನು. ಸಣ್ಣ ಹುಡುಗನ ರೂಪದಲ್ಲಿ ಬರ್ತಾನೆ. ಅವನು ತೀರ್ಥಯಾತ್ರೆ ಮಾಡ್ತಾ ಇರ್ತಾನೆ. ಕವಿ, ಫೇಮಸ್ಸು ಪೋಯಿಟ್, ಹೆಸರು ಮಾಡ್ತಿದ್ದೀನಿ. ಸರಿ ಅಂದ್ಬಿಟ್ಟು ಸಣ್ಣ ಹುಡುಗ ರೂಪದಲ್ಲಿ ಮುರುಘಾ ದೇವರು ಬಂದುಬಿಟ್ಟಿದ್ದನು, ಕುಮಾರಸ್ವಾಮಿ ಬಂದುಬಿಟ್ಟಿದ್ದನು, ನಾನು ನಿಮ್ಮ ಜೊತೆ ತೀರ್ಥಯಾತ್ರೆಗೆ ಬರ್ತೀನಿ ಅಂತ. ಸರಿ ಬಾಪ್ಪ ಅಂತ ಕರ್ಕೊಂಡು ಹೋಗ್ತಾರೆ. ಫಸ್ಟು ಒಂದು ಮನೆ ಹತ್ರ, ಮೊದಲನೇ ಮನೆ ಹತ್ರ ಭಿಕ್ಷೆಗೆ ಅಂತ ಹೋಗ್ತಾರೆ. ಯಾತ್ರಿಗಳು ಬಂದಿದ್ದಾರೆ ಅಂದ್ಬಿಟ್ಟಿದ್ದನು. ಸಿಲ್ವರ್ ಪ್ಲೇಟು, ಸಿಲ್ವರ್ ಗ್ಲಾಸ್ನಲ್ಲಿ ಊಟ ಇಟ್ಟು ಒಳ್ಳೆ ಭಕ್ಷ್ಯನ ಕೊಡ್ತಾನೆ. ಅದು ಚೆನ್ನಾಗಿ ತಿಂದು ಲಾಸ್ಟಲ್ಲಿ ಹುಡುಗ ರೂಪದಲ್ಲಿರೋ ದೇವರು ಆ ಗ್ಲಾಸನ್ನು, ಸಿಲ್ವರ್ ಗ್ಲಾಸನ್ನು ಕದ್ಕೊಂಡು ತೊಗೊಂಬಂದ್ಬಿಡ್ತಾನೆ. ತೊಗೊಂಬಂದ್ಬಿಟ್ರೆ ಆ ಪೋಯೆಟ್ ಕವಿಗೆ ಅಲ್ಲೇ ಹೆದರಿಕೆ ಆಗ್ತಾ ಇರುತ್ತೆ. ಏನು ಮಾಡಿಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಿನಗೆ ಬುದ್ಧಿ ಇದೆಯಾ? ಇಷ್ಟು ಪ್ರೀತಿಯಿಂದ ಅಷ್ಟು ಮರ್ಯಾದೆಯಿಂದ ನಮ್ಗೆ ಒಳ್ಳೆ ಊಟ ದಾನ ಕೊಟ್ಟರು, ಅಂಥವ್ರು ತಿಂದ ಮನೆಗೆ ನೀನು ಈ ಥರ ನೀನು ಕಳ್ತನ ಮಾಡ್ತೀಯಾ ಅಂತ ಏನೂ ಸಮಾಧಾನ ಕೊಡೋದಿಲ್ಲ. ನಿನಗಿದ್ರ ಅರ್ಥ ಇವಾಗ ಗೊತ್ತಾಗಲ್ಲ, ಮುಂದೆ ಹೇಳ್ತೀನಿ ನಾನು ಅಂತ. ಮತ್ತು ಮುಂದೆ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಒಂದು ಸಮಯ ಬರುತ್ತೆ, ಎಲ್ಲೂ ಊಟನೇ ಸಿಗೋದಿಲ್ಲ. ದಾರಿಯಲ್ಲಿ ಯಾವುದೋ ಒಬ್ಬ ಮನೆ ಇರ್ತೀವಿ, ಭಯಂಕರ ಕಂಜೂಸ್ ಅವನು, ಯಾರೂ ಏನೂ ಕೊಡೋದಿಲ್ಲ. ಎಷ್ಟು ಬೇಡ್ಕೊಂಡ್ರು, ಅಯ್ಯೋ ಕೆಟ್ಟೋಗಿರೋ ಅನ್ನ ಇದ್ರೂ ಪರವಾಗಿಲ್ಲ, ತಂಗಳನ್ನ ಇದ್ರೂ ಕೊಡಿಲ್ಲ, ಸ್ವಲ್ಪ ಆದರೂ ಕೊಡಪ್ಪ, ಮುಂದೆ ಒಂದು ಹೆಜ್ಜೆ ಆಗೋಂಗಿಲ್ಲ, ಹೊಟ್ಟೆ ಎಲ್ಲ ಕಟ್ಟಿ ಟೈಟ್ ಇಟ್ಕೊಂಡ್ಬಿಟ್ಟಿದೆ, ಪ್ರಾಣನೇ ಹೋಗೋ ಥರ ಇದೆ ನಮಗೆ ಅಂತ ಸಿಕ್ಕಾಪಟ್ಟೆ ಕಾಲೆಲ್ಲ ಇಟ್ಕೊಂಡು ಬೇಡ್ಕೊಂಡಿದ್ದಕ್ಕೆ ಇನ್ನೇನು ಕೆಟ್ಟೋಗೋ ಪ್ರಾಯದಲ್ಲಿರೋ ಅಂಥ ತಂಗಳನ್ನ ಹಾಕ್ತಾನೆ. ತಂಗಳನ್ನ ಹಾಕಿ ಅಲ್ಲಿ ತಿಂದು ಏನು ಎಲ್ಲ ಅಶ್ರದ್ಧೆಯಿಂದ ಬೈಕುಂತ ದಂಡಪಿಂಡಗಳಾಗಿದ್ದೀರ, ಸಮಾಜದ ಮೇಲೆ ಭಾರ, ನೀವು ಕಷ್ಟಪಡ್ಕೊಂಡು ತಿನ್ನಬೇಕಲ್ಲ, ಬೇರೆಯವರು ಸಂಪತ್ತು ಮೇಲೆ ಬದುಕ್ತೀರ, ಹಂಗಿಂಗೆಲ್ಲ ಬೈಕುಂತ ಅಮರ್ಯಾದೆಯಿಂದ ಆ ಊಟನ ಕೊಡ್ತಾರೆ. ಈ ದೇವ್ರ ರೂಪದಲ್ಲಿದ್ದ ಹುಡುಗ ರೂಪದಲ್ಲಿರೋ ದೇವರು ಅಲ್ಲಿ ಕದ್ದಿದ್ದ ಸಿಲ್ವರ್ ಗ್ಲಾಸನ್ನು ಇಲ್ಲಿ ಈ ಮನೆಯಲ್ಲಿ ಇಟ್ಬಿಡ್ತಾನೆ. ಇಟ್ಬಿಟ್ರೆ ಹೊರಗಡೆ ಕವಿ ಬಂದುಬಿಟ್ಟಿದ್ದನು, ಏನು ಮಾಡ್ತಾಯಿದ್ದೆ ನೀನು? ಅಲ್ಲಿ ತುಂಬ ಮರ್ಯಾದೆಯಿಂದ ಊಟ ಮಾಡಿದವ್ರ ಹತ್ರ ಅಲ್ಲಿ ಕದ್ಕೊಂಡ್ಬಂದು ಇಲ್ಲಿ ಇಷ್ಟು ಅವಮಾನ ಮಾಡಿ ನನಗೆ ಹೊಡಿಬೇಕನ್ನಿಸ್ತಾ ಇತ್ತು. ಎಷ್ಟು ದುರಹಂಕಾರದಿಂದ ಎಷ್ಟೆಲ್ಲ ಮಾತಂದ ಇವನು, ಕೊಳ್ತೋಗಿರೋ ಅನ್ನ ಕೊಟ್ಟ, ಇವನಿಗೆ ಇಲ್ಲಿ ಕೊಟ್ಟಿಯಲ್ಲ ಅಂತ. ನಿನಗೆ ಇವಾಗ ಅರ್ಥ ಆಗಲ್ಲ, ನಾನು ಮುಂದೆ ಹೇಳ್ತೀನಿ ಬಿಡು ಅಂದ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ತಾಯಿರ್ತಾರೆ. ನಡ್ಕೊಂಡು ಹೋಗ್ತಾಯಿದ್ರೆ ನಾನು ಅಲ್ಲಿ ಮತ್ತೆ ಇನ್ನೊಂದು
ಹಿಲ್ ಸ್ಟೇಷನ್ನಲ್ಲಿ ಕೇರಳ ಕಡೆ ಅಲ್ಲಿ ಒಂದು ಮನೆ ಬರುತ್ತೆ. ಆ ಮನೆಯಲ್ಲಿ ಒಳ್ಳೆ ದಂಪತಿಗಳಿರ್ತಾರೆ. ಅವ್ರಿಗೊಂದು ಹ್ಯಾಂಡಿಕ್ಯಾಪ್ಟ್ ಮಗ ಇರ್ತಾನೆ. ಆ ಹ್ಯಾಂಡಿಕ್ಯಾಪ್ಟು ಮಗನಿಂದ ಅವರು ಕಂಪ್ಲೀಟ್ ಎಲ್ಲ ಸಾಧನೆಯನ್ನು ಬಿಟ್ಟು ಎಲ್ಲ ಬಿಟ್ಟು ಅವನನ್ನು ಬೆಳಗ್ಗಿಂದ ಸಾಯಂಕಾಲ ತನಕ ನೋಡ್ಕೊಳ್ಳೋದೇ ಸರೋಗಿರುತ್ತೆ ಅವರಿಗೆ. ಆ ಮಗು ಅಂದಮೇಲೆ ಸಾಯಿಸೋದಕ್ಕೂ ಆಗೋದಲ್ಲ, ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗ್ತಾಯಿರಲ್ಲ. ತುಂಬ ಒಳ್ಳೆಯವರಾಗಿರ್ತಾರೆ. ಅವರು ಚೆನ್ನಾಗಿ ಒಳ್ಳೆ ಕರೆದು ಭೋಜನ ಎಲ್ಲ ನೀಡಿ ದಕ್ಷಿಣ ಎಲ್ಲ ನೀಡಿರ್ತಾರೆ. ನೀಡಿದ ಮೇಲೆ ಆ ಹುಡುಗ ರೂಪದಲ್ಲಿರೋ ದೇವರು ಹೋಗ್ಬಿಟ್ಟಿದ್ದನ್ನು ಆ ಹುಡುಗನ ಕತ್ತಿಸ್ಕಿ ಸಾಯಿಸಿಬಿಡ್ತಾನೆ. ಕವಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅಯ್ಯೋ ಸಾಯಿಸಿಬಿಟ್ನಲ್ಲಿ, ಈ ವಿಷಯ ಗೊತ್ತಾಗ್ಬಿಟ್ರೆ ಮತ್ತು ಮನೆಯವರು ಕಟ್ಟಾಕ್ಬಿಟ್ಟು ಹೊಡಿತಾರೆ, ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟು ಹೊಡಿತಾರೆ. ಸರಿ ಅಂತಮ್ಮ ನಾವು ಹೋಗ್ತೀವಿ ಇಲ್ಲ ಅಂತಾರೆ. ಅಯ್ಯೋ ಇಲ್ಲಿ ದಾರಿ ಸಿಕ್ಕಾಪಟ್ಟೆ ಕಾಡಿದೆ, ನಿಮಗೆ ದಾರಿ ಅರ್ಥ ಆಗಲ್ಲ, ನಮ್ಮ ಮನೆ ಕೆಲಸ ಮಾಡೋ ಆಳನ್ನು ನಿಮ್ಮ ಜೊತೆ ಕಳಿಸ್ತೀನಿ, ಇವನು ನಿಮಗೆ ದಾರಿ ತೋರಿಸ್ಬರ್ತಾನೆ ಅಂತ. ಸರಿ ಅಂತ ಅವರು ಆಳು ಕರ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಬೆಟ್ಟದ ಮೇಲೆಯಿಂದ ಆಳು ಕೆಳಗಡೆ ನೋಡ್ತಿದ್ದಾಗ ಅವನು ತಳ್ಳಿಬಿಡ್ತಾನೆ ಈ ಹುಡುಗ. ಆವಾಗ ಕವಿ ಕೋಪ ಬಂದು ಹೊಡಿಯೋಕ್ಕೆ ಹೋಗ್ತಾನೆ. ಏನು ನಾನು ಎಷ್ಟು ಅಂತ ಸಹನೆ ಮಾಡಲಿ, ಏನೆಲ್ಲ ಮಾಡ್ತಾಯಿದ್ದೀನಿ ನೀನು, ಅಲ್ಲಿ ಪಾಪ ಅವ್ರ ದಂಪತಿಗಳು ಎಷ್ಟೊಂದು ಪ್ರೀತಿಯಿಂದ ಊಟ ಕೊಟ್ಟರೆ ಅವ್ರ ಮಗುವನ್ನೇ ಸಾಯಿಸ್ಬಿಡ್ತೀಯ, ಇವ್ನು ನಮಗೆ ದಾರಿ ತೋರಿಸ್ಬೇಕಂತ ನಮ್ಮ ಜೊತೆಯಲ್ಲಿ ಬಂದಿರೋನ್ನ ಇವನನ್ನು ತಳ್ಳಿಬಿಟ್ಟು ಸಾಯಿಸ್ಬಿಟ್ಟು ಹೊಡಿಯೋಕ್ಕೆ ಹೋಗ್ತಾನೆ. ಆವಾಗ ದೇವರು ತನ್ನ ರೂಪದಲ್ಲಿ ಬಂದುಬಿಡ್ತಾರೆ. ಕುಮಾರಸ್ವಾಮಿ ಮುರುಘಾ ಬಂದುಬಿಟ್ಟಿದ್ದನ್ನು ಆವಾಗ ಹೇಳ್ತಾನೆ, ನೋಡುಪ್ಪ ನಿನಗೆ ಜ್ಞಾನೋದಯ ಮಾಡ್ಸೋಕ್ಕೆ ನಾನು ಈ ಥರ ಬಂದಿದ್ದು, ಸುಮ್ಮನೆ ನೀನು ಪ್ರಪಂಚದಲ್ಲಿ ಅಕ್ಕಪಕ್ಕ ನಡೀತಾ ಇರೋ ವಿಷಯಗಳಲ್ಲಿ ಸುಮ್ಮನೆ ತಲೆ ಕೆಡಿಸ್ಕೊತಾ ಇದೆಯಾ, ಏನು ನ್ಯಾಯವಾಗಿ ಧರ್ಮವಾಗಿ ನಡೀತಾ ಇಲ್ಲ ಅಂತ ಸುಮ್ಮನೆ ತಲೆ ಕೆಡಿಸ್ಕೊತಾ ಇದೆಯಾ. ನೋಡು, ಮೊದಲನೇ ಅವನು ಅಹಂಕಾರದಿಂದ ಅವನು ದರ್ಪ ಒಳ್ಳೆಯವನೇ, ಬಟ್ ಅವನು ಆ ತೋರಿಸ್ಕೊಳ್ಳೋದ್ರದ್ದು ಒಂದು ಇಚ್ಛೆ ಇದೆ. ಯಾವತ್ತೇ ಆಗಲಿ ನಮ್ಮಲ್ಲಿರೋ ಗುಣಗಳನ್ನು ನಾವು ಪ್ರಕಟ ಮಾಡಬಾರ್ದು, ಬೇರೆಯವರು ಹೇಳಬೇಕು ನೀನು ಒಳ್ಳೆಯವನು, ನಿನ್ನ ಹತ್ರ ಇಂಥ ಗುಣಗಳಿದೆ ಅಂತ. ನಮಗೆ ನಾವು ತಮಟೆ ಬಾರಿಸ್ಕೊಂಡ್ರೆ ಹೆಂಗಿರುತ್ತೆ. ಅವನು ಶ್ರೇಷ್ಠವಾಗಿರ್ಬೋದು, ಒಳ್ಳೆಯವನಾಗಿರ್ಬೋದು, ಧನವಂತನಾಗಿರಬೇಕು, ಆ ಸಿಲ್ವರ್ ಪ್ಲೇಟಲ್ಲಿ ಕೊಟ್ಟು ಎಲ್ರಿಗೂ ತೋರಿಸ್ಕೋಬೇಕಾದ ಅವಶ್ಯಕತೆ ಇತ್ತು. ಅದಕ್ಕೆ ಅವನಿಗೆ ಆ ದಂಭಿತ್ವ ಇತ್ತು. ಅದನ್ನು ದಂಭಿತ್ವವನ್ನು ನಾವು ಹೋಗ್ಲಾಡ್ಸೋದು. ನಾವೀಗ ಅದು ಕದ್ಕೊಂಬಂದವಲ್ಲ ಸಿಲ್ವರ್ ಗ್ಲಾಸು, ಮತ್ತು ಆ ಭಯದಿಂದ ಅವನು ಯಾರಿಗೂ ಸಿಲ್ವರ್ ಪ್ಲೇಟಲ್ಲಿ ಊಟ ಇಡ್ತಾಯಿಲ್ಲ, ನಾರ್ಮಲ್ ಪ್ಲೇಟಲ್ಲಿ ಊಟ ಇಡ್ತಾಯಿದ್ದಾನೆ. ಅವನು ದಾರಿಗೆ ಬಂದಿದ್ದಾನೆ, ಸಾಧನೆಗೆ ಬಂದಿದ್ದಾನೆ. ಇವನು ಕಂಜೂಸು, ಕೊಳ್ತಾಗಿರೋ ಅನ್ನ ಹಾಕಿದ್ದ, ಅವನು ಯಾರಿಗೇನು ಮಾಡ್ತಾಯಿಲ್ಲ. ಈಗ ಅವನ ಮನಸ್ಸಲ್ಲಿ ಪರಿವರ್ತನೆ ಮಾಡಿದ್ದೀವಿ. ಕೆಟ್ಟೋಗಿರೋ ಅನ್ನ ಹಾಕಿದ್ದಕ್ಕೆ ಸಿಲ್ವರ್ ಗ್ಲಾಸ್ ಸಿಕ್ಕಿತ್ತಂದರೆ ಇನ್ನು ಒಳ್ಳೆ ಅನ್ನ ಇಟ್ಟು ಇನ್ನೇನು ಗಿಫ್ಟ್ ಸಿಗುತ್ತೆ ಅಂದ್ಬಿಟ್ಟು ಅವ್ನು ಬಂದವ್ರಿಗೆಲ್ಲ ಈಗ ಊಟ ದಾನ ಧರ್ಮ ಮಾಡ್ತಾಯಿದ್ದಾನೆ. ಅವನು ಚೇಂಜ್ ಆದ ಅಂದ್ಬಿಟ್ಟು. ಮತ್ತು ಲಾಸ್ಟಲ್ಲಿ ಈ ದಂಪತಿಗಳ ಮಗುನ ಯಾಕೆ ಸಾಯಿಸಿದಂದರೆ ಆ ಹ್ಯಾಂಡಿಕ್ಯಾಪ್ಟ್ ಮಗುವಿಂದ ಅವ್ರು ಏನೂ ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಅವನನ್ನು ಕೊನಿಸಿ ಮತ್ತೆ ಅವ್ರ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿ ಬರ್ತಾನೆ. ಈಗೆಲ್ಲ ಅಂಗಗಳು ಸರಿಯಾಗಿದ್ದು ಮತ್ತೆ ಜನ್ಮ ತೊಗೊಂಬರ್ತಾನೆ. ಅವರು ಒಳ್ಳೆ ಪುತ್ರನಲ್ಲಿ ಹೊಂದ್ಬಿಟ್ಟು ಅವನು ಸಾಧನೆ ಇದಾಗುತ್ತೆ, ತಂದೆ ತಾಯಿಗೂ ರಿಲೀಫ್ ಸಿಕ್ತು ಅಂತ. ಈ ಕೆಲಸದವನು ಯಾಕೆ ನಾನು ತಳ್ಳಿಬಿಟ್ಟು ಸಾಯಿಸ್ದೆ ಅಂದರೆ ಇವನು ಹೆಂಗೋ ಅವ್ರ ಹ್ಯಾಂಡಿಕ್ಯಾಪ್ಟ್ ಮಗ ಅದನ್ನು ಯಾರು ವಾರಸರಿಲ್ಲ ಅಂದ್ಬಿಟ್ಟಿದ್ದನು. ಒಂದು ದಿವಸ ನೋಡಿಕೊಂಡು ಎಲ್ಲ ವಿಷ ಕೊಟ್ಟು ನೆಕ್ಸ್ಟ್ ಡೇನೇ ಇನ್ನೊಂದು ದಿವಸ ಲೇಟ್ ಆಗಿದ್ದರೆ ಅವ್ರಿಗೆಲ್ಲ ವಿಷ ಕೊಟ್ಟು ಸಾಯಿಸಿಬಿಟ್ಟು ಆಸ್ತಿಯನ್ನೇ ಕಬ್ಜಾ ಮಾಡಬೇಕಂತ ಇವನು ಅಂದ್ಕೊಂಡಿರ್ತಾನೆ. ಅದಕ್ಕೆ ಅವನು ತುಂಬ ದುಷ್ಟನಾಗಿದ್ದರಿಂದ ಅವನನ್ನು ಸಾಯಿಸಿಬಿಟ್ಟಿರ್ತಾನೆ. ಈ ಥರ ಕಾಸ್ ಆ್ಯಂಡ್ ಎಫೆಕ್ಟ್ ಏನೆಲ್ಲ ನಡೀತಾ ಇದೆಯೋ ಎಲ್ಲ ಪೂರ್ವಜನ್ಮಗಳು ಪುಣ್ಯ ಪಾಪ ಕರ್ಮಗಳು ಮಾಡ್ಕೊಂಡು ಬಂದಿದ್ದೀವಿ. ಅವೆಲ್ಲ ನಡೀತಾ ಇರುತ್ತೆ, ತಲೆ ಕೆಡಿಸ್ಕೋಬಾರ್ದು. ಪ್ರಪಂಚದಲ್ಲೆಲ್ಲ ನೀಟಾಗಿ ನಡೀತಾ ಇದೆ. ನಾವು ಇಂಥ ಸಮಾಜದ ಮಧ್ಯದಲ್ಲಿ ನಮ್ಮ ಸಾಧನೆ ಏನು, ಹೆಂಗೆ ಮಾಡ್ಕೋಬೇಕು ಅಂತ ಆ ಪ್ಲಸ್ಸು ಮೈನಸ್ಸು ಟ್ರಯಲ್ ಆ್ಯಂಡ್ ಎರರ್ ಮಾತಾಡಿಕೊಂಡು ಇಂಥ ಮನುಷ್ಯರ ಮಧ್ಯದಲ್ಲಿ ನಮ್ಮ ಜೀವನನ ಹೆಂಗೆ ನಡೆಸ್ಕೊಂಡು ಹೋಗಬೇಕು, ಏನೆಲ್ಲ ಮಾಡಿಕೊಂಡ್ರೆ ಸಮಸ್ಯೆಗಳು ಕಡಿಮೆ ಆಗ್ಬೋದು, ಏನೋ ಒಂದು ಯೋಚನೆ ಮಾಡಬೇಕಲ್ಲ. ಎಷ್ಟೊಂದು ಟ್ರಯಲ್ ಆ್ಯಂಡ್ ಎರರ್ ಮಾತ್ರ ಮಾಡ್ತಾ ಇರ್ತೀವಿ. ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಹಂಗೆ ಮಾಡಿದ್ರೆ ಏನಾಗುತ್ತೆ, ಏನು ಮಾಡಿದ್ರೆ ನಾನು ಶಾಂತಿಯಿಂದ ನಾನು ಸಾಧನೆ ಮಾಡ್ಕೊಂಡು ಹೋಗ್ಬೋದು ಅಂತ ಎಲ್ಲ ವಿಚಾರ ಮಾಡಿಕೊಂಡು ಒಂದು ಹೊಸ ಸ್ವಭಾವ, ಹೊಸ ಲೈಫ್ ಸ್ಟೈಲನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಜೀವನ ಸಾಧನೆ ಚೆನ್ನಾಗಿ ನಡೀತಾ ಇರುತ್ತೆ. ಇತರರನ್ನು ನೊಪ್ಪಿಂಚಿಕೊಂಡ ತನ್ನ ನೋಯಿಕೊಂಡ ತಪ್ಪಿಂಚುಕು ತಿರುಗುವೋಡೆ ಧನ್ಯಳು ಸುಮ ಅಂತಾರೆ. ನಿಜವಾದ ಬುದ್ಧಿವಂತನು ಇನ್ನೊಬ್ಬರಿಗೆ ನೋಯಿಸ್ದಿರ ತಾನೂ ನೋಯ್ದಿರ ತಪ್ಪಿಸಿಕೊಂಡು ತಿರುಗುವವನೇ ಬುದ್ಧಿವಂತನು ಅಂತ. ನಮ್ಮ ಸಾಧನೆ ಹೆಂಗಿರಬೇಕಂದ್ರೆ ಆ ಥರ ಇರಬೇಕು. ನಮ್ಮ ಸ್ವಭಾವ ಪ್ರವರ್ತನೆ, ನಮ್ಮಿಂದ ನಾವು ಇನ್ನೊಬ್ಬರ ದುಃಖಕ್ಕೆ ನಿಮಿತ್ತನೂ ಆಗ್ತಾ ಇರಬಾರ್ದು. ಮತ್ತು ಯಾರ ಕೈಗೂ ಹೆಚ್ಚು ಮಾತುಕತೆಯಲ್ಲಿ ಅಲ್ಲಿ ಇಲ್ಲಿ ಸಿಗಬಾರ್ದು. ನಾವು ಆಶ್ರಮ ಜೀವನದಲ್ಲಿ ಎಷ್ಟು ನೋಡಿದ್ದೀವಿ.
ಇವತ್ತು ಚೆನ್ನಾಗಿ ಮಾತಾಡ್ತಾ ಇರ್ತಾನೆ, ಆ ಮಾತಿನ ಸ್ವಲ್ಪ ಮುಂದುವರಿಸಿದ್ರೆ ಅಲ್ಲೇ ಕಟ್ಪಟ್, ಅಲ್ಲೇ ಜಗಳಗಳು ಸ್ಟಾರ್ಟ್ ಆಗಿಬಿಡ್ತವೆ. ಪ್ರತಿಯೊಬ್ಬರ ಜೊತೆನೂ ಕ್ಲಾಶಸ್ ಆಗ್ತಾ ಇರ್ತಾರೆ ಆಶ್ರಮದಲ್ಲಿ. ನಮಗೂ ಅದೇ ಭ್ರಾಂತಿ, 32 ಆಶ್ರಮಗಳು ಚೇಂಜ್ ಮಾಡಬೇಕಾದ ಅವಶ್ಯಕತೆ ಏನಕ್ಕೆ ಬಂತು? ಇದೇ ಭ್ರಾಂತಿ. ಇಲ್ಲಿಂದ ಇನ್ನೊಂದು ಆಶ್ರಮದಲ್ಲಿ ಇನ್ನೇನಾದರೂ ಬೆಸ್ಟ್ ಇರ್ಬೋದೇನೋ, ಕೇವಲ ಈ ಆಶ್ರಮದಲ್ಲಿ ಜನರು ಹಿಂಗಿದ್ದಾರೇನೋ ಅಂದರು. ಅಲ್ಲಿ ಹೋದರೆ ಇವರಪ್ಪ ಇರ್ತಾನೆ, ಅಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಹೊರತು ಎಲ್ಲೂ ಏನೂ ಚೇಂಜಸ್ ಇರೋದಿಲ್ಲ. ಅದಕ್ಕೆ ಸ್ವೀಕಾರ ಮಾಡಬೇಕು, ಪ್ರಪಂಚನ ಇರೋ ಥರನೇ ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ ಇಂಥವ್ರ ಮಧ್ಯದಲ್ಲಿ ನಾವು ಹೆಂಗೆ ನಮ್ಮ ಸಾಧನೆ ಮಾರ್ಗನ ಮಾಡಿಕೊಂಡು ಮುಂದೆ ಹೋಗಬೇಕು, ಕುಶಲತೆಯಿಂದ ಯೋಚನೆ ಮಾಡಿದ್ರೆ ಒಂದು ದಾರಿ ಸಿಗುತ್ತೆ. ಮನಸ್ಸಿದ್ರೆ ಮಾರ್ಗ ಇದೆ, ಮನಸ್ಸೇ ಇಲ್ಲ ಅಂದರೆ ಉಪಾಯಗಳು ಬರೋದೇ ಇಲ್ಲ. ಮನಸ್ಸಿತ್ತಂದ್ರೆ ಯೋಚನೆ ಮಾಡ್ತಾಯಿದ್ರೆ ಹಸಿವು ಇದೆ ಅಂದರೆ ಹಸಿವನ್ನು ತೃಪ್ತಿ ಮಾಡೋದಕ್ಕೆ ಯಾವುದೊಂದು ಪದಾರ್ಥ ಇರಬೇಕು. ಬಾಯಾರಿಕೆ ಇದೆ ಅಂದರೆ ಬಾಯಾರಿಕೆಯನ್ನು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ರೂಪದಲ್ಲಿ ಏನೋ ಒಂದು ಹೊರಗಡೆ ಪದಾರ್ಥ ಇರಬೇಕು. ಈ ಥರ ನಮಗೊಂದು ಸಮಸ್ಯೆ ಐತೆ ಅಂದರೆ ಆ ಸಮಸ್ಯೆಗೆ ತಪ್ಪುತ್ತಿರೋ ಪರಿಷ್ಕಾರ ಅನ್ನೋದು ಇರಲೇಬೇಕು. ಸ್ವಲ್ಪ ಆ ಮನಸ್ಸು ಮಾಡಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಆನ್ಸರು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಯಾವ ಥರ ಪರಿವರ್ತನೆ ಮಾಡಿಕೊಂಡ್ರೆ ಎಲ್ಲೂ ರಾಗದ್ವೇಷದಲ್ಲಿ ಸಿಕ್ಕಾಕೊಂಡಿದೆ, ಯಾರು ತನಕಗೆ ಹೋಗುತ್ತಿಲ್ಲ, ಕೇವಲ ನನ್ನ ಸಾಧನೆ ಮಾಡ್ಕೊಂಡು ಮುಂದೆ ಹೋಗಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ರೆ ಐಡಿಯಾಗಳು ಸಿಗ್ತಾ ಇರ್ತವೆ. ಯೋಚನೆ ಮಾಡಲಿಲ್ಲ, ಕೇವಲ ಸಮಸ್ಯೆನ ಕಂಟಂಪ್ಲೇಟ್ ಮಾಡ್ಕೊತಾ ಇದ್ದರೆ ಐಡಿಯಾ ಸಿಗುತ್ತೆ, ದಾರಿ ಅಂತೂ ಸಿಗುತ್ತೆ. ಸುಮಾರು ಜನ ನನ್ನ ಆಶ್ರಮದಲ್ಲಿ ನೋಡಿದ್ದೀನಿ, ನೀನು 10-15 ಮಾತು ಮಾತಾಡಿದ್ರೆ ಜಸ್ಟ್ ಒಂದು ರಿಪ್ಲೈ ಕೊಟ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಸತ್ಯ. ಯಾಕಂದರೆ ಅವರೆಲ್ಲ ಟ್ರೈಲಲ್ಲಿ ಎರರ್ ಮೆಥಡ್ ಮಾಡಿ ನೋಡಿದ್ದಾರೆ. ಹೆಚ್ಚು ಶಬ್ದಗಳು ಹೊರಗಡೆ ಬಿತ್ತು ಅಂದರೆ ಸಿಕ್ಕಾಕ್ಕೊಂತೀವಿ, ಏನೋ ಒಂದರ ಕ್ಲಾಶಸ್ ಆಗಿಬಿಡುತ್ತೆ ಅಂದರೆ ಯಾರು ಕೈಗೂ ಸಿಗೋದಿಲ್ಲ. ದಿನಚರಿ ಹೆಂಗೆ ಮಾಡ್ಕೊಂಡಿರ್ತಾರೆ ಅಂದರೆ, ದಿವ್ಯಾನಂದ ಮಹಾರಾಜ ಕೈಲಾಸ ಆಶ್ರಮದಲ್ಲಿ ಇರೋವಂಥ ಮಹಾರಾಜ ಸ್ವರ್ಗಾಶ್ರಮ ಕುಟಿಯದಲ್ಲಿದ್ದಾಗ 12 ವರ್ಷ ಭಾರತ ದೇಶದಲ್ಲಿ ಯಾರು ಪ್ರಧಾನಿ ಆಗಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ. ಅವರು ಸ್ವಭಾವ ಹೆಂಗೆ ಮಾಡಿಕೊಂಡಿದ್ರು, ಎಂಥ ಗಂಭೀರತೆಯಲ್ಲಿದ್ದರು ಅಂದರೆ ಈ ಲೌಕಿಕ ವಿಷಯಗಳು ಅವ್ರ ಹತ್ರ ಮಾತಾಡೋ ಸಾಹಸ ಧೈರ್ಯ ಕೂಡ ಯಾರಿಗಿರಲಿಲ್ಲ ಅಂತ. ಎಷ್ಟು ಅಭ್ಯಾಸ ಮಾಡಿರಬೇಕು. ಮತ್ತು ಈಗ ಮಂಡಲೇಶ್ವರ ಆದಮೇಲೆ 2007ರಲ್ಲಿ ಆವಾಗ ಸ್ವಲ್ಪ ಗೊತ್ತಾಗ್ತಂತೆ, ಈಗ ಭಾರತ ದೇಶದ ಪ್ರಧಾನಿ ಯಾರು, ಹಂಗೆ ಹಿಂಗೆ. 12 ವರ್ಷ ಯಾರು ಪ್ರಧಾನಿ ಆಗಿದ್ರು ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಅಂತ. ಮಾಡಿಕೊಂಡ್ರೆ ಆ ಥರ ಹೊಸ ಲೈಫ್ ಸ್ಟೈಲನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಆ ಥರ ಇರ್ತೀವಿ. ನಾವೇ ಆ ಮಾತು ಈ ಮಾತು ಮಾತಾಡೋಕ್ಕೆ ಹೋಗಿ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ. ಶಬ್ದಗಳು 10-15 ಕೇಳಿದ್ರೆ ಒಂದು ಶಬ್ದ ಹೊರಗಡೆ ಬಿಡಬೇಕು. ಎಷ್ಟು ಪ್ರಕಾರದಲ್ಲಿ ಮೌನದ ಕಡೆ ಅಂತರ್ಮುಖಿ ಆಗಿ ಹೋಗ್ತಾ ಇರ್ತೀವೋ ಅಷ್ಟು ಸೇಫ್ ಇರುತ್ತೆ. ಈ ಥರ ಖದ್ರೂ ಸರಿ, ಈ ಥರ ಅವರು ಬರುತ್ತೆ ಕದ್ರು ಮತ್ತು ವನಿತೆಯರದು. ಈಗ ಮಕ್ಕಳಿಗೆ ಶಾಪ ಕೊಟ್ಟಿದ್ದು ಇವೆಲ್ಲ ಸಮಸ್ಯೆ ಸ್ಟೋರಿ ಬರ್ತದೆ. ಅದು ನೆಕ್ಸ್ಟು ಅಧ್ಯಾಯದಲ್ಲಿ ನಾವು ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.